Good evening, guys. Good evening, sir. Good Good evening, evening, sir. sir. Good evening, sir. Good evening, sir. Good evening, sir. Yes, sir. ಓದಿದ್ರಪ್ಪ ಎಲ್ಲಾರು ಎಕನಾಮಿಕ್ ಸರ್ವೆ ಬಜೆಟ್ ಎಲ್ಲಾನು ಓದ್ತಾ ಇದೀವಿ ಸರ್. ಓದ್ತಾ ಇದ್ದೀರಾ? ಸೂಪರ್. ಸೊ ವೈ ಎಕನಾಮಿಕ್ ಸರ್ವೆ, ವೈ ಬಜೆಟ್, ವೈ ಇಟ್ ವಿಲ್ ಹೆಲ್ಪ್ ಅಸ್, ವೇರ್ ಇಟ್ ವಿಲ್ ಹೆಲ್ಪ್ ಅಸ್. ಎಸ್ ಸರ್. Sir, economic survey, budget, and all, there are all three subjects. You need to talk, then only you will remember more. ಎಕನಾಮಿಕ್ Sir, ಸರ್ವೆ economic ಸರ್ survey ಅಂದ್ರೆ ಏನಕ್ಕೆ ಬೇಕಂದ್ರೆ it reviews developments in the Indian economy over the previous 12 months. No. Before year ನಾವ್ ಏನ್ ಮಾಡಿದ್ವಿ? Okay, sir. What No, had I am asking. happened? So that is from economic perspective, sir. I am asking ನಮ್ಮ class exam ಗೆ ಏನ್ ಬೇಕು? Where it will help us? How much it will help us? ಪೇಪರ್ 2ಗೆ ಸರ್. Paper 2, sir. ಪ್ರಿಲಿಮ್ಸ್ ಪೇಪರ್ 2. Yes, sir. ಕರ್ನಾಟಕ Prelims paper. ಎಕಾನಮಿ ಮತ್ತೆ ಬಜೆಟ್ ಬಂದು ಪೇಪರ್ 2 Okay. ಅಂಡ್ ಇಂಡಿಯನ್ ಎಕನಾಮಿಕ್ ಸರ್ವೆ ಮತ್ತೆ ಸೆಂಟ್ರಲ್ ಬಜೆಟ್ ಬಂದು ಪೇಪರ್ 1. Paper 1. So basically paper 2 questions ಏನಿದೆ ಅಲ್ಲ ಸರ್, ಮೆನಿ a times ಏನು ನಮ್ಮ ಸ್ಟ್ರೈಟ್ ಫ್ರಮ್ ಎಕನಾಮಿಕ್ ಸರ್ವೆ ಇರ್ಬೋದು, ಸ್ಟ್ರೈಟ್ ಫ್ರಮ್ ಬಜೆಟ್ ಇರ್ಬೋದು, ಹೊಸ ಹೊಸ ಸ್ಕೀಮ್ಸ್ ಯಾವ್ಯಾವ್ದು ಬಂದಿದೆ, ಇಲ್ಲ ಲೈಕ್ ನಂಬರ್ಸ್ ವಿತ್ ರೆಸ್ಪೆಕ್ಟ್ ಟು ಫಿಸಿಕಲ್ ಡೆಫಿಸಿಟ್ ಇರ್ಬೋದು, ಆರ್ ಮೆನಿ ಅದರ್ ಥಿಂಗ್ಸ್ ದೇ ಹ್ಯಾವ್ ಕಮ್ ಸ್ಟ್ರೈಟ್ ಫ್ರಮ್ ದಿ ಎಕನಾಮಿಕ್ ಸರ್ವೆ ಅಂಡ್ ಬಜೆಟ್. Sir, please mute yourself. Sir, please mute yourself. ಬೇರೆ ಎಲ್ಲೂ ಕೊಡ್ತಾ ಇಲ್ಲ. ಪವಿತ್ರ ಪ್ಲೀಸ್. ಅವ್ರು ಫುಲ್ ಏನು ಇಲ್ಲ ಆತರ ಮಾತಾಡಿರೋದು. ಅವರು ಜಸ್ಟ್ ಹಾಸ್ಟೆಲ್ ಏನು ಇಲ್ವೇ ಇಲ್ಲ. ಪ್ಲೀಸ್ ಪವಿತ್ರ ಮ್ಯೂಟ್ ಯುವರ್ ಸೆಲ್ಫ್ ಪ್ಲೀಸ್. Are you able to see the screen, sir? Yes, sir. ಕಾಣಿಸ್ತಾ ಇದೆಯಾ? Able to see the screen, sir? Yes, sir, visible. So these kind of questions were straightforward. They'll cherry pick directly from the economic survey or from the budget. ಏನಾಯ್ತು, ಎಲ್ಲಿಂದ ಬಂತು, ಇಲ್ಲ ಯಾವ ಸ್ಕೀಮ್ ಅಲ್ಲಿ ಏನ್ ಫಂಡ್ಸ್ ಕೊಡ್ತಾರೆ, ಎಷ್ಟು ಕೊಡ್ತಾರೆ, ಆರ್ ಗೆಟಿಂಗ್ ಇಟ್ ಸರ್? ಎಸ್ ಸರ್. ದಿಸ್ ಕೈಂಡ್ ಆಫ್ ಥಿಂಗ್ಸ್. ಬಜೆಟ್ ಅಲ್ಲಿ ಯಾವುದೋ ಸ್ಕೀಮ್ ಅನೌನ್ಸ್ ಮಾಡಿರ್ತಾರೆ, ಆ ಸ್ಕೀಮು ವಾಟ್ ಈಸ್ ದ ಟಾರ್ಗೆಟ್, ಇಲ್ಲ ಟಾರ್ಗೆಟ್ ಸೆಕ್ಟರ್ಸ್ ಯಾವುದು, ಏನ್ ಮಾಡ್ತಿದೆ, ಆರ್ ಲೈಕ್ ಒಂದು ನಂಬರ್ಸ್ ತಗೊಂಡಾಗ ಎಷ್ಟು ಫಂಡ್ಸ್ ಕೊಡ್ತಿದ್ದಾರೆ, ಇಲ್ಲ ಒಂದು ಪೆನ್ಷನ್ಸ್ ಯೂಶಲಿ ಲೈಕ್ ಇವಾಗ ಯಾವ್ದು ನಮ್ಮ ಮತ್ಸ್ಯಾಶ್ರಯ ಯೋಜನೆ ಅಂತೆ, ಇನ್ನೊಂದು ಯೋಜನೆ ಅಂತೆ, ಅದ್ರಲ್ಲಿ ಎಷ್ಟು ಕೊಡ್ತಿದ್ದಾರೆ, ವಾಟ್ ಆಕ್ಚುಲಿ ಇಸ್ ದ ಪೆನ್ಷನ್, ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ, ಇಲ್ಲ ಯಾವ್ದೋ ಒಂದು ಸ್ಕೀಮ್ ಕೊಡ್ತಾರೆ, ಇದು ಹೂ ಡಸ್ ಇಟ್ ಟಾರ್ಗೆಟ್, ಸೇ ಫಾರ್ ಎಕ್ಸಾಂಪಲ್ ದೇವದಾಸಿಸಾ, ಇಲ್ಲ ಲೈಕ್ ಜೆಂಡರ್ ಮೈನಾರಿಟೀಸಾ, this kind of thing they are going to question there. So numbers they will ask, but not like what is the current ನಮ್ಮ ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟಿದೆ ಅಂತ ಹೇಳಿ, ದೇ ವಿಲ್ ನಾಟ್ ಬಿ ಗಿವಿಂಗ್ ಯು ಬಿಗ್ ನಂಬರ್, 3,13,223 ಈ ತರ ನಂಬರ್ಸ್ ಯೂಶಲಿ ದೇ ವೋಂಟ್ ಗಿವ್. ಯೂಶಲಿ ದ ಕ್ವಶನ್ಸ್ ಫ್ರಮ್ ಏನು ಪ್ಯೂರ್ ಎಕನಾಮಿ ಏನಿದೆ ಆರ್ ಪ್ಯೂರ್ ಬಜೆಟ್ ಏನಿದೆ, ದೇರ್ ದ ಕ್ವಶನ್ಸ್ ವಿಲ್ ಬಿ ಲೈಕ್ ಫಾರ್ ದಿಸ್ ಇಯರ್ ಅಗ್ರಿಕಲ್ಚರ್ ಸೆಕ್ಟರ್ ಜಾಸ್ತಿ ಆಯ್ತು ಕಾಂಟ್ರಿಬ್ಯೂಷನ್, ಇಲ್ಲ ಕಡಿಮೆ ಆಯ್ತು, ಆರ್ ಫಿಸಿಕಲ್ ಡೆಫಿಸಿಟ್ ಸೋ ಮಚ್, ಸೋ ಪರ್ಸೆಂಟೇಜ್ ಆಫ್ ಸೋ ಅಂಡ್ ಸೋ ಇತ್ತು, ಇಲ್ಲ ಈ ತರ ಇತ್ತು. ದಟ್ ಕೈಂಡ್ ಆಫ್ ಕ್ವಶನ್ಸ್ ವಿಲ್ ಕಮ್ ಫ್ರಮ್ ದಿ ಪ್ಯೂರ್ ಎಕನಾಮಿಕ್ಸ್. ಫ್ರಮ್ ದಿ ಸ್ಕೀಮ್ಸ್ ಅಂತ ಏನಿದೆ, ಇಫ್ ಯು ಲುಕ್ ಅಟ್ ದ ಸ್ಕೀಮ್ಸ್, ದ ಕ್ವಶನ್ಸ್ ವಿಲ್ ಬಿ ಮೇಜರ್ಲಿ ಫ್ರಮ್ ವಾಟ್ ಈಸ್ ಕಾಲ್ಡ್ ಎಸ್, ಇದು ಯಾರಿಗೆ ಟಾರ್ಗೆಟ್ ಮಾಡುತ್ತೆ, ಎಷ್ಟು ಕೊಡ್ತೀವಿ, ಏನ್ ಸಬ್ಸಿಡಿ ಕೊಡ್ತೀವಿ, ಆರ್ ಯು ಗೆಟಿಂಗ್ ಇಟ್ ಸರ್? Yes, sir. Sir. So there are two things that we need to learn from survey and budget. One is what is called as economy or the state of Karnataka economy. Okay. ಎಸ್ ಸರ್. Yes, sir. State of Karnataka economy. Second one, what are we doing to boost this economy? Okay. Yes, What sir. are we doing? What are we doing ali? Sectors is equal to promotion. The next one is security is equal to welfare. Are you getting the concept, sir? So state of Karnataka economy anta bandre, there we have
ಏನು ನಮ್ಮ ರೆವಿನ್ಯೂ ಡೆಫಿಸಿಟ್ ಇರ್ಬೋದು, ಇಲ್ಲ ಕ್ಯಾಪಿಟಲ್ ಡೆಫಿಸಿಟ್ ಇರ್ಬೋದು, ಇಲ್ಲ ಫಿಸಿಕಲ್ ಡೆಫಿಸಿಟ್ ಇರ್ಬೋದು, ಆರ್ ಗ್ರೋತ್ ರೇಟ್ ಆಫ್ ಕರ್ನಾಟಕ ಇರ್ಬೋದು. ದೀಸ್ ಕೈಂಡ್ ಆಫ್ ನಂಬರ್ಸ್ ವೇರ್ ವಿ ಸಿ ಯೂಶುವಲಿ ದೀಸ್ ನಂಬರ್ಸ್ ಅಲ್ಲಿ ಬರೋದು ನಮಗೆ 2 kinds of data. One is percentages, other one is top 5, bottom 5. So ಈ ತರ ಡೇಟಾ the moment you see the data you categorize ಸರ್ ಇದು ಯಾವ ತರ ಬರುತ್ತೆ. ಸೊ ಇವಾಗ ಸೇ ಫಾರ್ ಎಕ್ಸಾಂಪಲ್ ಕ್ವಶನ್ ಇಸ್ ರೆವೆನ್ಯೂ ಡೆಫಿಸಿಟ್, ಫಿಸಿಕಲ್ ಡೆಫಿಸಿಟ್ ಅಂತ ಬಂದಾಗ ಈ ತರ ಬಂದ್ರೆ ಯು ಟ್ರೈ ಟು ಮಗ್ ಅಪ್ ದಿ ಪರ್ಸೆಂಟೇಜಸ್ ಆರ್ ದ ಟಾಪ್ 5 ಬಾಟಮ್ 5 ವಿತ್ ರೆಸ್ಪೆಕ್ಟ್ ಟು ಸೇ ಫಾರ್ ಎಕ್ಸಾಂಪಲ್ GSDP ಕಾಂಟ್ರಿಬ್ಯೂಷನ್ ಮಾಡೋಂಥ ಡಿಸ್ಟ್ರಿಕ್ಟ್ಸ್ ಯಾವ್ಯಾವುದು, ಆರ್ ಪರ್ ಕ್ಯಾಪಿಟಲ್ ಇನ್ಕಮ್ ಡಿಸ್ಟ್ರಿಕ್ಟ್ ವೈಸ್ ಯಾವುದು, ಆರ್ ಪರ್ ಕ್ಯಾಪಿಟಲ್ ಇನ್ಕಮ್ ರೆವಿನ್ಯೂ ಡಿವಿಷನ್ ವೈಸ್. ಸೊ ಈ ತರ ಯು ನೀಡ್ ಟು ಮಗ್ ಅಪ್. ಅದೇ ವಾಟ್ ಆರ್ ವಿ ಡೂಯಿಂಗ್ ಟು ಪ್ರಮೋಟ್ ದಿಸ್ ಕರ್ನಾಟಕ ಸ್ಟೇಟ್ ಎಕಾನಮಿ ವಿತ್ ರೆಸ್ಪೆಕ್ಟ್ ಟು ಸೆಕ್ಟರ್ಸ್. ಪ್ರಮೋಷನ್ ಅಂದ್ರೆ ಸ್ಕೀಮ್ಸ್ ಏನೇನ್ ಕೊಡ್ತಾ ಇದೀವಿ, ಅದ್ರದ್ದು ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಯಾವುದು, ಅದ್ರದ್ದು ಅಂಡ್ ದೆನ್ ದ ವಾಟ್ ಇಸ್ ದಟ್ ಆಬ್ಜೆಕ್ಟಿವ್ಸ್ ಏನಾದ್ರೂ ಮಾಡಕ್ ಟ್ರೈ ಮಾಡ್ತಾ ಇದೀವಿ. ವೆರಸ್ ಸೆಕ್ಯೂರಿಟಿ ಇಸ್ ಈಕ್ವಲ್ ಟು ವೆಲ್ಫೇರ್ ಅಂತ ಬಂದ್ರೆ ಈಗೇನ್ ಇಲ್ಲಿ ಟಾರ್ಗೆಟ್ ಆಡಿಯನ್ಸ್, ನಾಟ್ ದ ಟಾರ್ಗೆಟ್ ಸೆಕ್ಟರ್. ಇಲ್ಲಿ ಟಾರ್ಗೆಟ್ ಆಡಿಯನ್ಸ್ ಆಸ್ ಇನ್ ಟು ದ ಪೀಪಲ್, ಯಾರಿಗೆ ಟಾರ್ಗೆಟ್ ಮಾಡ್ತಾ ಇದೀವಿ ಅಂಡ್ ದ ಫ್ಯೂಚರ್ಸ್, ಹೌ ಆರ್ ವಿ ಟ್ರೈಯಿಂಗ್ ಟು ಡೂ ದಟ್ ಒನ್. ಇಲ್ಲಿ ಇದರ ಸೆಕೆಂಡ್ ಒನ್ ಏನಿದೆಯಲ್ಲ, ಹಿಯರ್ ಯು ನೀಡ್ ಟು ಮಗ್ ಅಪ್ ದಿ ನಂಬರ್ಸ್. ಸಮ್ ಟೈಮ್ಸ್ ಕೇಳ್ತಾರೆ the pension for so and so is increased from 1200 to 1800 in this year. The pension for so and so or the rice whatever was provided was 3 kg, today it has been made to 5 kg. Illi numbers barutte. Illi it is always in terms of percentages. Is it clear, sir? Yes, sir. Yes, sir. Done. So idu beku namage. And paper 2, as you people already said, 40 questions barutte, where half of that will be Karnataka Economic Survey and remaining that will be Karnataka Current Affairs. Correct? Out, sir. Yes, sir. So Karnataka Economic Survey in Arda barutte, in Karnataka 5ರಿಂದ in Arda barutte. So we need to know both of them. ಅದು ಎರಡನ್ನೂ ಓದಿದ್ರೇನೆ we will be getting the 40 marks. Very easily doable, very easily scoreable. Like ಇದೇನೋ ದೊಡ್ಡದಾಗಿ ಇನ್ನೇನೋ ಲೈಕ್ ಏನೋ ಸರ್ ಇದು ಕಷ್ಟನಾ ಸರ್ ನಂಬರ್ಸ್ ಗುರ್ತಿಟ್ಕೊಳ್ಳೋದು, ನಥಿಂಗ್ ಲೈಕ್ ದಟ್ ಸರ್. ಈಸಿಲಿ doable and ಆರಾಮ್ಸೆ everybody have got good marks in this one. Okay. Yes, sir. Yes, sir. Super, sir. So before I take you to Karnataka Economic Survey, first I will do budget, because budget first barat nanage. Post that I will look into Economic Survey. Okay. Okay, sir. So first we will look at the budget, then we will look for Economic Survey. So budget yarappa present ಮಾಡಿದ್ದು? Siddaramaiah ಅವರು sir, CM. ಸಿದ್ದರಾಮಯ್ಯ. ಯಾವತ್ತು any date, any month at least? February 17th or 14th, sir. February 17th or February 14th. Okay, almost close. Maybe 17th, sir. February 16th ಇರ್ಬೇಕು sir. February 16th 2024. Super, sir. Okay, let me write here, sir. And then whenever you have in doubt, please ask me. I'll rewrite it or I'll explain to you once again. Okay. Okay, sir. Going ahead. ಸರ್ ಮತ್ತೆ ಸ್ಕ್ರೀನ್ ಶೇರ್ ಮಾಡಿ ಸರ್, ಕಾಣಿಸ್ತಾ ಇಲ್ಲ ನಮ್ದು. ಕಾಣಿಸ್ತಾ ನೋಡಿ, ಒಂದು ನಿಮಿಷ. Now. Hello. Yeah, before what you have written that not showing sir. Ilide madam, I have moved it across. Okay. Okay. Done. It was visible only, sir. Sir, here the budget speaks about what is called as Karnataka Model of Development. Okay. Karnataka Model of Development, and it goes on to say it is founded on 3 things, the principles, the 3 principles anta helutte. And the 3 principles are justice, equality and fraternity. Question barabodu. According to the budget 2024, the Karnataka Model of Development is based on the principles of justice, equality, fraternity, justice, liberty, equality, etc. So be clear, 3 things: justice, equality and fraternity. Clear? Yes, sir.
Yes, sir. Super. And if I have to ask you in terms of polity, in the preamble we have how many types of justice? 3, sir. 3. Equality of 5. ಅಷ್ಟೊಂದು equality ಇಲ್ಲ sir. 2. 2, sir. Okay. So basically Karnataka model of development. This is what it says. Done? Yes, sir. Super. Next. In the next it says totally 5 government schemes they have launched. Sir, I'll be using blue ink for whatever is presented in the budget. Red ink I'll be using for value addition, whatever I'm doing. Okay. So Okay, sir. 5 guarantee schemes ತಗೊಂಬಂದಿದ್ದಾರೆ, which we all know. The first one is Shakti. Second one is Gruha Jyoti. Next one is Gruha Lakshmi, Lakshmi. Yuvanidhi. 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 And the last one Sir, yeah, that PDS. Annabhagya. Okay. Done? Hello. Yes, Yes, sir. sir. Sir, Shakti, Grow Jyoti, Grow Lakshmi, Yuvanidhi and Annabhagya, which we all know. Basically, Shakti is for free bus. Which Transportation. we'll discuss later, which we'll discuss once again. Basically, free bus travel for women. Grow Jyoti is basically free and electricity up to Yes, 200 200 unit. Free. 200 units. Again, 200 units. Grow Lakshmi is 2000 rupees 1000 for the for women. female head. Yes, sir. Yuvanidhi, there are totally 2 schemes. One is for graduates, one is for diploma holders. Correct? Yes, sir. Graduates 3,000. 1,500. 1,500. Annabhagya is where they are providing extra rice. Correct or Yes. not, sir? Yes, sir. Yes. 5 All kg. the schemes. Yes, which will discuss all these schemes once again. Okay. So the benefit, what the budget says, the budget goes on to say these 5 schemes have increased what is called as personal disposable income ಅಂತ ಹೇಳುತ್ತೆ. Okay. Personal disposable income ನ ಜಾಸ್ತಿ ಮಾಡಿದೆ ಇದು ಅಂತ ಹೇಳುತ್ತೆ. And then it goes on to say this Yuvanidhi schemes ಏನಿದೆ, this one has added what is called as ಒಂದು industry ready people, jobs for the youth ಕೊಡ್ತಾ ಇದೆ ಅಂತ ಹೇಳುತ್ತೆ. Jobs for the youth. And the last one it says by doing all of this we are reaching what is called as the fruits of development. Fruits of development ಏನಿದೆ, the trickle down theory ಅಂತ ನಾವೇನು ಎಕಾನಮಿನಲ್ಲಿ ಓದ್ತೀವಿ, and we said trickle down theory has not yet reached its complete benefits or full potential reach ಆಗಿಲ್ಲ ಅಂತ ಹೇಳ್ತೀವಿ. But here it is saying by doing all of this the fruits of development now we are providing ಅಂತ, to the poor people also we are providing ಅಂತ ಹೇಳ್ತಿದೆ. Why they are saying like this? See, if you look at this, what is personal disposable income? So basically your income minus taxes, whatever you are going to pay, that is equal to your personal disposable income. Correct? Yes, sir. Yes, sir. So ನಿಮ್ಗೆ 1000 ರೂಪಾಯಿ ಬರ್ತದೆ ಸಂಬಳ ಅಂದ್ರೆ, if government is taking 100 rupees as your tax, you will be having only 900 rupees. Correct? Now Yes, sir. by giving you free electricity, by giving you like free bus travel to the female household, and then by giving 200 rupees to the woman head of the family, so basically what we are doing is ನಿಮ್ಮ expenditure ಕಡಿಮೆ ಆಗ್ತಿದೆ ಇವಾಗ. ಆಗ್ತಾ ಇದೆ ಸರ್. ನಿಮ್ಮ ಹತ್ರ Yes, ಮೊದಲು sir. 900 ಇತ್ತು, 900 ಗೆ you are spending 800 and you are saving only 100. Now your expenditure by free electricity, free bus ಎಲ್ಲ ಕೊಟ್ಟಿರೋದ್ರಿಂದ maybe you are able to spend less on this electricity and bus ಆಗಿರೋದ್ರಿಂದ you are spending more in the market. By spending more in the market, you are increasing the demand in the market, thereby growth is going to happen anta the theory says. Okay, Yes, sir. clear? Yes, sir. So a 5 schemes associated theory behind that thing. Is it clear, sir? Clear, sir. Yes, sir. So by doing all of this, how much are we planning to grow, or what is the expected growth rate of Karnataka anta tagondre, it goes on to say at constant prices, the Karnataka is expected to grow at what percentage, sir? 6.6. 6.6. And at current prices 10.27, sir.
10.2%. ಕರೆಕ್ಟಾ? ಎಸ್ ಸರ್. ಕರೆಕ್ಟ್ ಸರ್. ಸರ್ ನಿಮ್ಗೆಲ್ಲರೂ ನೋಟ್ಸ್ ಕೊಟ್ಟಿದ್ದಾರೆ ಸರ್ ಆಲ್ರೆಡಿ, ನೀವೆಲ್ಲ ಓದಿದ್ದೀರಾ. ಯು ಪೀಪಲ್ ನೀಡ್ ಟು ಟೆಲ್ ದ ನಂಬರ್ಸ್ ಅಟ್ ಲೀಸ್ಟ್. ಓಕೆ, ಸೊ ನೋ ವಾಟ್ ಈಸ್ ದಿಸ್ ಕರೆಂಟ್ ಪ್ರೈಸ್, ವಾಟ್ ಈಸ್ ದಿಸ್ ಕಾನ್ಸ್ಟೆಂಟ್ ಪ್ರೈಸ್, ಕರೆಕ್ಟ್ ಅಲ್ವಾ? ಸೊ ಬೇಸಿಕಲಿ ವೆನ್ ಎವರ್ ವಿ ಆರ್ ಡೀಲಿಂಗ್ ವಿತ್ ಎಕಾನಮಿ, ವಿ ವಿಲ್ ಮೆಷರ್ ವಿತ್ ವಾಟ್ ಈಸ್ ಕಾಲ್ಡ್ as ಬೇಸ್ ಇಯರ್ ಅಂಡ್ ಅದರ್ ಒನ್ ಇಸ್ ವಾಟ್ ಈಸ್ ಕಾಲ್ಡ್ as ಕರೆಂಟ್ ಇಯರ್. ಅಂದ್ರೆ ಈ ವರ್ಷ ಇರುವಂತ ಪ್ರೈಸಸ್ ಅಲ್ಲಿ ನನ್ನ ಎಕಾನಮಿ ಎಷ್ಟು ಗ್ರೋತ್ ಆಗ್ತಾ ಇದೆ ಅಂತ ತಗೊಂಡ್ರೆ ದಟ್ ಈಸ್ ಕಾಲ್ಡ್ as ಯುವರ್ ಕರೆಂಟ್ ಇಯರ್ ಪ್ರೈಸಸ್. ಅದೇ ಹಳೆ ದ ಬೇಸ್ ಇಯರ್, ಯಾವುದೋ ಒಂದು ಇಯರ್ ನಾನು ಬೇಸ್ ಇಯರ್ ಅಂತ ಮಾಡ್ಕೊಂಡಿರ್ತೀನಿ. ವಿತ್ ರೆಸ್ಪೆಕ್ಟ್ ಟು ದಟ್ ಇಯರ್ ಹೌ ಮಚ್ ಐ ಆಮ್ ಗ್ರೋಯಿಂಗ್ ಅದನ್ನ ಮಾಡಿದ್ರೆ ದಟ್ ಈಸ್ ಕಾಲ್ಡ್ as ಯುವರ್ ಕಾನ್ಸ್ಟೆಂಟ್. ಸೊ ಕರ್ನಾಟಕದಲ್ಲಿ ದ ಕಾನ್ಸ್ಟೆಂಟ್ ಇಯರ್ ಇಸ್ 2011 and 12. ಕ್ಲಿಯರ್? ಸೊ 11 and 12 ಪ್ರೈಸಸ್ ಕಂಪೇರ್ ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಗ್ರೋ ಅಟ್ 6.6%. ಅಟ್ ಕರೆಂಟ್ ಇಯರ್ ಪ್ರೈಸಸ್ ಈ ವರ್ಷದ್ದು ತಗೊಂಡಾಗ ಅಂದಿಂದ ಪ್ರಿಸೀಡಿಂಗ್ ಇಯರ್ ಅಂತ ತಗೊಂಡ್ರೆ ವಿ ಆರ್ ಗೋಯಿಂಗ್ ಟು ಗ್ರೋ ಅಟ್ 10.2%. ಕ್ಲಿಯರ್? ಎಸ್ ಸರ್. ಸೂಪರ್. So it's GDP growth in Madam? the sense. It's GDP. Yeah. GSDP, not GDP. GSDP. GSDP. Okay. So what is GSDP? Gross Gross state domestic product. domestic product. Domestic. Clear? Yes sir. Sir. Yes, sir. Super, sir. So now I'm dealing not with economics, sir. I'm still in budget only. Okay. So And this is then- for the year, GDP growth for the year 2023-24. 23. Okay, sir. Okay. Yeah. Next. And then it says ಕರ್ನಾಟಕಗೆ ಬಂದಿರುವಂತ FDI ಟೋಟಲ್ ಬಜೆಟ್ ಅಲ್ಲಿ ಇಟ್ ಸೇಸ್ ಕರ್ನಾಟಕಕ್ಕೆ ಬಂದಿರುವಂತ FDI is 2.8 Billion. US dollar. ಓಕೆ, 2.8 billion US dollar ಕರ್ನಾಟಕಗೆ ಬಂದಿದೆ ಅಂತ ಹೇಳಿ ಇಟ್ ಈಸ್ ಸೇಯಿಂಗ್. ಕ್ಲಿಯರ್? Yes sir. Sir. ಸೂಪರ್. ದೆನ್ ಐ ವಿಲ್ ಬಿ ಡೀಲಿಂಗ್ ವಿತ್ ಸೆಕ್ಟರ್ಸ್ ಸರ್. ಬಜೆಟ್ ಅಲ್ಲಿ ಸೆಕ್ಟರ್ಸ್, ದ ಫಸ್ಟ್ ಸೆಕ್ಟರ್ ದಟ್ ದ CM spoke about is, Sir, how much it was? 2.8 billion. yes madam. Okay. Okay, the first sector that the CM spoke about is agriculture. ಈ ಅಗ್ರಿಕಲ್ಚರ್ ಅಲ್ಲಿ ವಾಟ್ ದೇ ಹ್ಯಾವ್ ಡನ್ ಇಸ್ ಅಂತ ಅಂದ್ರೆ, ಬೈ ಮರ್ಜಿಂಗ್ ಆಲ್ ದ ಸ್ಕೀಮ್ಸ್ ಕನ್ಸಾಲಿಡೇಷನ್ ಮಾಡಿ ದೇ ಹ್ಯಾವ್ ಲಾಂಚ್ಡ್ ಎ ನ್ಯೂ ಸ್ಕೀಮ್ ಕಾಲ್ಡ್ ಆಸ್ ಕರ್ನಾಟಕ ರೈತ ಸಮೃದ್ಧಿ ಯೋಜನೆ. ಓಕೆ, ಸೊ ಬೇಸಿಕಲಿ ಇಟ್ ಇಸ್ ಕನ್ಸಾಲಿಡೇಟೆಡ್ ಸ್ಕೀಮ್, ನಾಟ್ ಎ ನ್ಯೂ ಸ್ಕೀಮ್. ಲೈಕ್ ಬೇಸಿಕಲಿ ಹಳೆ ಸ್ಕೀಮ್ಸ್ ಏನಿತ್ತು ಅದನ್ನೆಲ್ಲ ಕನ್ಸಾಲಿಡೇಟ್ ಮಾಡಿ ನಾವು ಲಾಂಚ್ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ದೇ ಹ್ಯಾವ್ ನಾಟ್ ಗಿವನ್ ಔಟ್ ಎನಿಥಿಂಗ್ ಆಸ್ ಟು ವಾಟ್ ಆರ್ ದ the modalities of the thing ಅಂತ ಹೇಳಿ, ಬಟ್ ಇಟ್ ಗೋಸ್ ಆನ್ ಟು ಸೇ ವಾಟ್ ಈಸ್ ದಟ್ ವಿ ಆರ್ ಪ್ಲಾನಿಂಗ್ ಟು ಡೂ ಹಿಯರ್. ಕರ್ನಾಟಕ ರೈತ ಸಮೃದ್ಧಿ ಯೋಜನೆಯಿಂದ we want to do what is called as comprehensive agriculture development. Second one is providing what is called as soil characteristics, ಅದಕ್ಕೊಂದು ಕಾರ್ಡ್ ಕೊಡ್ತೀವಿ ಅಂತ ಹೇಳ್ತಾರೆ. And then they provide what is called as soil testing and new agricultural practices. And lastly it says wherever farmers ಗೆ ಸ್ಟೋರ್ ಅಂಡ್ ವ್ಯಾಲ್ಯೂ ಅಡಿಷನ್ ಏನ್ ಬೇಕೋ ಅದಕ್ಕೆ ನಾಲೆಜ್ ಕೊಡ್ತೀವಿ ಅಂತ ಹೇಳ್ತಾರೆ. ಅಷ್ಟು ಬಿಟ್ಟು ಇನ್ನೇನು ಬೇರೆ ಸ್ಕೀಮ್ ಅಲ್ಲಿ ಬೇರೆ ಏನು ಹೇಳಲ್ಲ. ಬಟ್ ದ ನ್ಯೂ ಸ್ಕೀಮ್ ಆಫ್ಟರ್ ಕನ್ಸಾಲಿಡೇಷನ್ ಲಾಂಚ್ ಆಗಿರೋದು ಬಂದು ಕರ್ನಾಟಕ ರೈತ ಸಮೃದ್ಧಿ ಯೋಜನೆ. ಕ್ಲಿಯರ್? Clear sir. Yes, sir. Sir, ಇದು soil health card ಅಲ್ಲ? No, that's totally different. Soil health, that's what I'm saying. This is the consolidation of all these schemes. ಇದ್ರಲ್ಲಿ ಇವೆಲ್ಲ ಮಾಡ್ತಾರೆ. How they are going to do? It's already there, no sir? Only a consolidation like that. Yes, madam. See, there are multiple schemes under agriculture. Rashtriya Krishi Vikas Yojana, Krishi Aranya Honda Yojana, and then like say for example Krishi Bhagya Yojana. There are multiple schemes. Now they are saying we'll consolidate as many as possible and launch a single scheme called as Karnataka Raita Samruddhi Yojana. Yes sir. Okay. So ಇದನ್ನ maintain ಮಾಡೋದಕ್ಕೆ and to accelerate the growth of agriculture, the most important thing that they are going to do is agriculture development authority. ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಅಥಾರಿಟಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ.
ಸರ್ ಸ್ವಲ್ಪ ಕನ್ನಡನ ಬಳಸಿ. ಐ ವಿಲ್ ಎಕ್ಸ್ಪ್ಲೈನ್ ಮೇಡಮ್, ನೋ ಇಶ್ಯೂಸ್. ಸೊ ಇವಾಗ ವಿಚ್ ಒನ್ ಡು ಯು ಥಿಂಕ್ ಇಸ್ ದ ಕರೆಕ್ಟ್ ಆನ್ಸರ್? ನಿಮ್ಗೆ ಯಾವ್ದು ಕರೆಕ್ಟ್ ಆನ್ಸರ್ ಅನ್ಸುತ್ತೆ? ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಅಥಾರಿಟಿನ ಮಾಡ್ತೀವಿ, ವಿಚ್ ವಿಲ್ ಬಿ ಹೆಡೆಡ್ ಬೈ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್, ಸಿಎಂ, a new person who is totally appointed by governor, none of the above. What do you think is the CM, answer? sir. CM. sir. Sir, maybe. Yes, madam. Tell me, madam. It will be CM. CM only. Most importantly, idu I expect a question on this one. So Karnataka Agriculture Development Authority, which will be created under the chairmanship of Chief Minister. Clear? Clear, sir. Question barabodu. It will be headed by so and so dash 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 anta barabodu, sir. Done. Third one under agriculture that they said that they will CM announce ಮಾಡಿದಾರಪ್ಪ ಅಂದ್ರೆ they will be relaunching or reintroducing what is called as Krishi Bhagya Yojane. Krishi Bhagya Yojane. So basically ಈ ಸ್ಕೀಮ್ ಸ್ಟಾಪ್ ಆಗಿತ್ತು. Like basically this was launched in 2014, the previous tenure of the same government. ಇದು ಏನಾಗಿದೆ ಅಂದ್ರೆ ಕರ್ನಾಟಕದಲ್ಲಿ 68% of agriculture is rain fed. Okay, ಈ ರೈನ್ ಫೆಡ್ ಅಗ್ರಿಕಲ್ಚರ್ ನ ಟು ಪ್ರಮೋಟ್ ಆರ್ ಟು ಮೇಕ್ ದಿಸ್ ಡ್ರೈ ಲ್ಯಾಂಡ್ ಅಗ್ರಿಕಲ್ಚರ್ ಮೋರ್ ಬೆನಿಫಿಷಿಯಲ್, ವಿ ಆರ್ ಗೋಯಿಂಗ್ ಟು ಡೂ ವಾಟ್ ಈಸ್ ಕಾಲ್ಡ್ ಆಸ್ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಮಳೆ ನೀರನ್ನ ಸಂಗ್ರಹಣೆ ಮಾಡೋದಿರ್ಬೋದು, ಆರ್ ಸ್ಪ್ರಿಂಕ್ಲರ್ ಇರಿಗೇಷನ್ ಆರ್ ಮೈಕ್ರೋ ಇರಿಗೇಷನ್ ಏನ್ ಮಾಡ್ತೀವಿ ಅದನ್ನ ಕೊಡೋದಿರ್ಬೋದು. ಆಲ್ ದೋಸ್ ಥಿಂಗ್ಸ್ ಆರ್ ಪ್ರೊವೈಡೆಡ್ ಅಂಡರ್ ಕೃಷಿ ಭಾಗ್ಯ ಯೋಜನೆ. ಇದನ್ನ ರೀಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಓಕೆ, Yes, sir. ಸೂಪರ್. ಫೋರ್ತ್ ಒನ್, ನಮ್ಮ ಮಿಲ್ಲೆಟ್ ಅಂತ ಒಂದು ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಬೇಸಿಕಲಿ ಇವ್ರು ಏನಪ್ಪ ಕೊಡ್ತಾರೆ ಅಂತಂದ್ರೆ ವ್ಯಾಲ್ಯೂ ಆಡೆಡ್ ಮಿಲ್ಲೆಟ್ಸ್ ಆರ್ ದಿಸ್ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಏನಿದೆ, ಈ ಪ್ರೊಸೆಸ್ ಮಾಡಿ ಮಿಲ್ಲೆಟ್ಸ್ ನ, ವೆದರ್ ಇಟ್ ಮೇ ಬಿ ಮಿಲ್ಲೆಟ್ ಪೌಡರ್ ಇರ್ಬೋದು ಆರ್ ಮೆನಿ ಅದರ್ ಥಿಂಗ್ಸ್, ಪ್ರಾಸೆಸ್ ಮಾಡಿರೋದನ್ನ ದೇ ಆರ್ ಗೋಯಿಂಗ್ ಟು ಪ್ರೊವೈಡ್ ಅಟ್ ಅಫೋರ್ಡಬಲ್ ಪ್ರೈಸಸ್ ಟು ದ ಪೀಪಲ್ ಅಂಡರ್ ದಿ ಸ್ಕೀಮ್ ಕಾಲ್ಡ್ ಎಸ್ ನಮ್ಮ ಮಿಲ್ಲೆಟ್. ಕ್ಲಿಯರ್? Yes, sir. ಸರ್ ಅದು ರಿಪೀಟ್ ಮಾಡಿ ಸರ್. ಮೇಡಮ್, ನಮ್ಮ ಮಿಲ್ಲೆಟ್, NAMMAMILLET, ಮಿಲ್ಲೆಟ್, ಸಿರಿಧಾನ್ಯ, ವಾಟ್ ಎವರ್. ಓಕೆ, ಓಕೆ ಸರ್. and then they are introducing what is called as ESAP software. ESAP software, I expect on this one also barabodu anta guarantee illa sir. ESAP software. So basically the ESAP ಅಂದ್ರೆ ಏನಪ್ಪಾ ಅಂತಂದ್ರೆ ಎಲೆಕ್ಟ್ರಾನಿಕ್ ಸೊಲ್ಯೂಷನ್ಸ್ ಎಗೇನ್ಸ್ಟ್ agricultural pests. Electronic solutions against agricultural pests software anta ಒಂದು ಸಾಫ್ಟ್ವೇರ್. ಸೊ ವಿಚ್ ಇಸ್ ಬೇಸಿಕಲಿ ಡೆವಲಪ್ಡ್ ಬೈ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ರಾಯಚೂರು. ಸೊ ಇವರು ಇದನ್ನ ಪ್ರಮೋಟ್ ಮಾಡ್ತಾ ಇದಾರೆ. ಸೊ ನೌ ದೇ ವಾಂಟ್ ಟು ಇಂಟ್ರೊಡ್ಯೂಸ್ ದಿಸ್ ಟು ಆಲ್ ಅಗ್ರಿಕಲ್ಚರರ್ಸ್, ಲೈಕ್ ಆದ ಫಾರ್ಮರ್ಸ್ ಇಂಟ್ರೊಡ್ಯೂಸ್ ಮಾಡಿ ಈ ಸಾಫ್ಟ್ವೇರ್ ಯೂಸ್ ಮಾಡ್ಕೊಂಡು ವಾಟ್ ಆರ್ ದ ಡಿಫರೆಂಟ್ ಕೈಂಡ್ಸ್ ಆಫ್ ಸೊಲ್ಯೂಷನ್ಸ್ ದಟ್ ದೇ ಕ್ಯಾನ್ ಹ್ಯಾವ್ ಅಗೇನ್ಸ್ಟ್ ದಿಸ್ ಪೆಸ್ಟ್ ಅಂತ ಹೇಳಿ ದೇ ಆರ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ದಿಸ್ ಟು ಆಲ್ ದ ಫಾರ್ಮರ್ಸ್ ಆಫ್ ದಿ ಸ್ಟೇಟ್. ಸೊ ESAP software which is being introduced by Karnataka government is developed by University of Agriculture Sciences Bengaluru, Gandhi Krishi Vignana Kendra, Indian Council of Agriculture Research, UAS Raichuru. This kind of question might come. Okay. Sir, UAS means Universal Agriculture Solutions, no sir? No. University of Agriculture Sciences. UAS Raichuru ಅವ್ರು ಡೆವಲಪ್ ಮಾಡಿದ್ದು. SAP ಅಂದ್ರೆ ಸೊಲ್ಯೂಷನ್ಸ್ ಅಗೇನ್ಸ್ಟ್ ಅಗ್ರಿಕಲ್ಚರಲ್ ಪೆಸ್ಟ್. ಇದು ಏನ್ ಮಾಡುತ್ತೆ ಸರ್ ಸಾಫ್ಟ್ವೇರ್? No, like they'll give you the solutions as to what fertilizers you can use or what chemicals you can use or how best to control the pests ಅಂತ ಹೇಳಿ they'll give the solutions ಅಷ್ಟೇ, ಏನೂ ಇಲ್ಲ. In the online modes, huh? Exactly, in the online mode. Yes, sir. Okay. Yeah. So ಇದನ್ನ ಅವರು ನಮ್ಮ ಮಿಲ್ಲೆಟ್ ಬಗ್ಗೆ ಇನ್ನೊಂದ್ಸಲ ಹೇಳ್ತೀರಾ? ಏನಿಲ್ಲ, ಜಸ್ಟ್ ಸ್ಕೀಮ್ ನಮ್ಮ ಮಿಲೆಟ್ ವೇರ್ ದೇರ್ ಗೋಯಿಂಗ್ ಟು ಪ್ರೊವೈಡ್ ಯು ದ ಪ್ರಾಸೆಸ್ಡ್ ಮಿಲೆಟ್ಸ್ ಅಷ್ಟೇ, ಏನು ಇಲ್ಲ. ವ್ಯಾಲ್ಯೂ ಅಡಿಷನ್ ಮಾಡಿರುವಂತ ಮಿಲೆಟ್ಸ್ ಏನಿದೆ, ವ್ಯಾಲ್ಯೂ ಆಡೆಡ್ ಮಿಲೆಟ್ಸ್ ಏನಿದೆ, ದಟ್ ದೇ ಆರ್ ಗೋಯಿಂಗ್ ಟು ಪ್ರೊವೈಡ್ ಅಟ್ ಅಫೋರ್ಡಬಲ್ ಪ್ರೈಸಸ್, ಲೈಕ್ ಸಬ್ಸಿಡೈಸ್ ರೇಟ್ಸ್ ಅಲ್ಲಿ ಜನಕ್ಕೆ ಕೊಡ್ತಾರೆ. ಸೊ ದ ಪೀಪಲ್ ಶುಡ್ ಕನ್ಸ್ಯೂಮ್ ಮಿಲೆಟ್ಸ್ ಅಂತ ಹೇಳಿ ಅಷ್ಟೇ. ಸರ್ ಫಾರ್ ಲೈಕ್ ಏನಕ್ಕೆ ಕ್ರಾಪ್ ತರ ಬೀಜ ತರ ಕೊಡ್ತಾರಾ ಅಥವಾ ಫುಡ್ ತರ ಕೊಡ್ತಾರಾ ಸರ್? PDS ನೋ ಪ್ರಾಸೆಸ್ಡ್ ಫುಡ್. ನಮ್ಮ ಮಿಲೆಟ್ ಇಸ್ ಫುಲ್ಲಿ ಕಂಪ್ಲೀಟ್ ಪ್ರಾಸೆಸ್ಡ್ ಫಾರ್ ದ ಕಸ್ಟಮರ್ಸ್, ಕನ್ಸ್ಯೂಮರ್ಸ್.
ಪ್ರಾಸೆಸ್ಡ್ ಮಿಲ್ಲೆಟ್, ಇಟ್ಸ್ ನಾಟ್ ಲೈಕ್ ಸೀಡ್, ಪ್ರಾಸೆಸ್ಡ್ ಮಿಲ್ಲೆಟ್ ಪ್ರಾಸೆಸ್ ಮಾಡಿ ಕೊಡ್ತಾರೆ ಅವರು. ಸಿರಿಧಾನ್ಯ ಸರ್. ಎಕ್ಸಾಕ್ಟ್ಲಿ ಮೇಡಮ್. ಓಕೆ Okay, sir. Yes, sir. and the last one sir, sixth one, in the agriculturally food parks will be established near airports so that transportation or export etc ಚೆನ್ನಾಗಾಗುತ್ತೆ ಅಂತ ಹೇಳಿ the food park will be established at SOGANE near Shivamogga. Sogane near Shivamogga. Next one is Ittangihala, ITTI. Sir, it's not showing, sir. Writing. Sir, others ಯಾರು ಕಾಣಿಸ್ತಾ ಇಲ್ಲಪ್ಪ. It's ಕಾಣಿಸ್ತಾ ಇದೆ. visible. ಡಾರ್ಕ್ ಆಗ್ಬೇಕು ಸರ್, ಡಾರ್ಕ್ ಆಗ್ಬೇಕು. Sir, use little bit dark, sir. Ittangihala in Vijaypura. ಒಂದು ನಿಮಿಷ ಮೇಡಮ್, ಐಲ್ ಎಕ್ಸ್ಪ್ಲೇನ್, ನೋ ಪ್ರಾಬ್ಲಮ್. ಅಂಡ್ ದೆನ್ ಪೂಜೇನಹಳ್ಳಿ ನಿಯರ್ ಬೆಂಗಳೂರು ರೂರಲ್. ಸೋಗನೆ ಶಿವಮೊಗ್ಗ, ಇಟ್ಟಂಗಿಹಾಳ ವಿಜಯಪುರ, ಪೂಜೇನಹಳ್ಳಿ ಬೆಂಗಳೂರು. ನಾಟ್ ನೀಡೆಡ್ ಬಟ್ ಸ್ಟಿಲ್ ಬಜೆಟ್ ಅಲ್ಲಿ ಇದೆ ಅಂತ ಹೇಳಿ ಐ ಆಮ್ ಎಕ್ಸ್ಪ್ಲೇನಿಂಗ್. ಓಕೆ ಓಕೆ ಸರ್. ಕ್ಲಿಯರ್? Sir, ಬೆಂಗಳೂರ್ದು ಯಾವ್ದು ಸರ್ ಅದು? ಪೂಜೇನಹಳ್ಳಿ, PUJENAHALLI. ಸೊ ಅಗ್ರಿಕಲ್ಚರ್ ಬಗ್ಗೆ ಇಷ್ಟೇ ಸರ್, ಇನ್ನೇನು ಇಲ್ಲ. ಕ್ಲಿಯರ್? Sir, all food parks at airport, right, sir? ಮೇಡಮ್ ಕ್ಲೋಸರ್ ಟು ಏರ್ಪೋರ್ಟ್ಸ್. ಸೋಗನೆ ಮೀನ್ಸ್ ಇಟ್ಸ್ ಎ ಪ್ಲೇಸ್, ಊರಮ್ಮ. ಸೋಗನೆ ಇನ್ ಸೋಗನೆ. ಶಿವಮೊಗ್ಗ ಡಿಸ್ಟ್ರಿಕ್ಟ್, ಇಟ್ಟಂಗಿಹಾಳ ಇನ್ ವಿಜಯಪುರ ಡಿಸ್ಟ್ರಿಕ್ಟ್, ಪೂಜೇನಹಳ್ಳಿ ಇನ್ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್. ಸೊ ಈ ಮೂರು ಪ್ಲೇಸ್ ಅಲ್ಲಿ ಏನ್ ಮಾಡಿದ್ದಾರೆ ಅಂತ? ಫುಡ್ ಪಾರ್ಕ್ಸ್. ಫುಡ್, ಓಕೆ. ಪಾರ್ಕ್ಸ್, ಓಕೆ. What, sir? Food? ಸೊ ಪಾರ್ಕ್ಸ್, ಪಾರ್ಕ್ ಫುಡ್ ಪಾರ್ಕ್ಸ್. ಓಕೆ. Okay. ದೆನ್ ಸರ್ ಅಗ್ರಿಕಲ್ಚರ್ ಎನಿ ಡೌಟ್? ನೋ ಸರ್. No, sir. No, sir. ಅಷ್ಟೇ ಸರ್, ಅಲ್ಲಿಗೆ ಅಗ್ರಿಕಲ್ಚರ್ದು ಅಷ್ಟೇ ಸರ್. ಇನ್ ದ ಬಜೆಟ್ ಅಲ್ಲಿ ಕೊಟ್ಟಿರೋದು ಅಷ್ಟೇ. ದ ಸೆಕೆಂಡ್ ಸೆಕ್ಟರ್ ದ ಚೀಫ್ ಮಿನಿಸ್ಟರ್ ಸ್ಪೋಕ್ ಇಸ್ ಹಾರ್ಟಿಕಲ್ಚರ್. ಸರ್ ಇವೆಲ್ಲ ಮತ್ತೆ ವೆನ್ ಐ ಡೂ ಎಕನಾಮಿಕ್ ಸರ್ವೆ ಅಗೈನ್ ಮತ್ತೆ ಇದ್ರಲ್ಲಿ ಡಿಟೈಲ್ಡ್ ಆಗಿ ಅದ್ರ ಪರ್ಫಾರ್ಮೆನ್ಸ್ ಎಲ್ಲ ನಾವು ನೋಡ್ತೀವಿ. ಐ ಆಮ್ ಜಸ್ಟ್ ಡೂಯಿಂಗ್ ಬಜೆಟ್. ಓಕೆ. ಸೊ ಬೇಸಿಕಲಿ ಇಲ್ಲೇನ್ ಮಾಡ್ತಿದ್ದಾರೆ, ದೇ ವಿಲ್ ಬಿ ಎಸ್ಟಾಬ್ಲಿಷಿಂಗ್ ಒನ್ ಫ್ಲೋರಿಕಲ್ಚರ್ ಮಾರ್ಕೆಟ್ ಇನ್ ಬೆಂಗಳೂರು. ಫ್ಲೋರಿಕಲ್ಚರ್ ಮಾರ್ಕೆಟ್ ವಿಲ್ ಬಿ ಎಸ್ಟಾಬ್ಲಿಷ್ಡ್ ಬೆಂಗಳೂರಲ್ಲಿ ಮಾಡ್ತಾ ಇದ್ದಾರೆ. ಸೂಪರ್. And then next thing that they are going to do is there is something else is totally new which you can use in your economy. I mean environment and ecology mains ಅಲ್ಲಿ ಬಂದಾಗ ಕ್ವಶನ್ ಬಂದ್ರೆ, see they want to promote what is called as carbon sequestering horticultural crops. Carbon sequestering horticultural crops. ಇದನ್ನ they want to promote. Are you getting it, sir? Yes, sir. So idunna they want to promote so that in the international market you can sell them as carbon credit. Are you getting it, sir? ಗೊತ್ತಾಯ್ತು ಸರ್. It means, sir? Madam? It means, sir? So basically is something called as Paris Agreement ಅಲ್ಲಿ carbon credit and a carbon credit trading ಅಂತ ಬಂದಿರುತ್ತೆ. So where basically if you are say for example ನಿಮ್ಗೆ ಇವಾಗ 100 ಯೂನಿಟ್ ಆಫ್ ಕಾರ್ಬನ್ ಅನ್ನ ಯು ಕ್ಯಾನ್ ಎಮಿಟ್ ಅಂತ ನಾನು ಮಾಡಿರ್ತೀನಿ. ಬಟ್ ಇಫ್ ಯು ಆರ್ ಲಿವಿಂಗ್ ಓನ್ಲಿ 90 ಅಂಡ್ ಯು ಆರ್ ನಾಟ್ ಎಮಿಟಿಂಗ್ 10 ಅಂತ ಬಂದ್ರೆ ಯು ಕ್ಯಾನ್ ಟ್ರೇಡ್ ದ ಮಾರ್ಕೆಟ್ ಟು ಗೆಟ್ ದ ಮನಿ. ಆರ್ ಯು ಗೆಟಿಂಗ್ ಇಟ್? Yes, sir. ಅಷ್ಟೇ ಸರ್, ಇನ್ನೇನು ಫಾರ್ ಮೈ ಕ್ಲಾಸ್ ಇಷ್ಟು ಸಾಕು. ಯುವರ್ ಎಕಾಲಜಿ ಎನ್ವಿರಾನ್ಮೆಂಟ್ ಟೀಚರ್ ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಬೆಟರ್. ಓಕೆ. ಬಿಕಾಸ್ ನಾನು ಇಲ್ಲಿ ಮಾತ್ರ ಹೋದ್ರೆ ನಾನು ಇವಾಗಿನ ಪ್ಯಾರಿಸ್ ಅಗ್ರಿಮೆಂಟ್, ಕ್ಯೋಟೋ ಪ್ರೋಟೋಕಾಲ್, ಕಿಗಾಲಿ ಅಂತ ಹೋದ್ರೆ ಇಟ್ ವಿಲ್ ಬಿ ಟೇಕಿಂಗ್ ಆಲ್ ಆಫ್ ಮೈ ಟೈಮ್. ಸೊ ಸಾಕಲ್ಲ ಸರ್? ಅರ್ಥ ಆಯ್ತಲ್ಲ ನಾನು ಹೇಳಿದ್ ನಿಮ್ಗೆ? ಅರ್ಥ ಆಯ್ತು ಸರ್. ಅರ್ಥ ಆಯ್ತು. where for a farmer he can use this crop for carbon sequestering ಮಾಡ್ಕೊಂಡು he can trade this in the international market. Good only na? ವೆರಿ ಗುಡ್ ಸರ್. Next, a spice park, ಏನು ನಮ್ಮ ಸ್ಪೈಸಸ್ ಏನಿದೆ, will be established in ಚಿಕ್ಕಮಗಳೂರಲ್ಲಿ ಒಂದು ಸ್ಟಾರ್ಟ್ ಮಾಡ್ತಾರ. ಕ್ಲಿಯರ್? ಕ್ಲಿಯರ್ ಸರ್. ಸೂಪರ್. ಅಷ್ಟೇ ಸರ್, ಇನ್ನೇನು ಹಾರ್ಟಿಕಲ್ಚರ್ ಅಲ್ಲಿ ಈ ಮೂರೇ ಇರೋದು. ಐ ವುಡ್ ಎಕ್ಸ್ಪೆಕ್ಟ್ ಈ ಕ್ವಶನ್ ಕಾರ್ಬನ್ ಸೀಕ್ವೆಸ್ಟ್ರಿಂಗ್ ಡೈರೆಕ್ಟ್ ಆಗಿ ಬರೆದಿದ್ರು ರಿಲೇಟೆಡ್ ಟು ದಿಸ್ ಒನ್ ಪ್ಲೀಸ್ ರೀಡ್ ಕ್ಯೋಟೋ ಪ್ರೋಟೋಕಾಲ್, ಪ್ಯಾರಿಸ್ ಅಗ್ರಿಮೆಂಟ್, ಕಾರ್ಬನ್ ಕ್ರೆಡಿಟ್ ಅಂದ್ರೆ ಏನು, ಅದ್ರ ರಿಲೇಟೆಡ್ ಇಶ್ಯೂಸ್.
ಆ ಮೂರುನು ಪ್ಲೀಸ್ ರೀಡ್ ಇಟ್. ಓಕೆ, ಆರ್ ಈವನ್ ದಿಸ್ ಒನ್ ಏನು ನಮ್ಮ ಇಂಡಿಯನ್ ನ್ಯಾಷನಲ್ ಆಕ್ಷನ್ ಕ್ಲೈಮೇಟ್ ಆನ್ NACCAP. ಓಕೆ ಓಕೆ ಸರ್. ಸರ್ ಕಾರ್ಬನ್ ಸಿಕ್ವೆಸ್ಟ್ರಿಂಗ್ ಮತ್ತೆ ಕಾರ್ಬನ್ ಕ್ರೆಡಿಟ್ ಎರಡು ಡಿಫ್ರೆಂಟ್ ಕಾನ್ಸೆಪ್ಟಾ? ಕಾರ್ಬನ್ ಸಿಕ್ವೆಸ್ಟ್ರಿಂಗ್ ಅಂತ ಅಂದ್ರೆ ಸೇ ಫಾರ್ ಎಕ್ಸಾಂಪಲ್ ಯು ಗ್ರೋ ಎ ಪ್ಲಾಂಟ್ ಇಸ್ ಗೋಯಿಂಗ್ ಟು ಅಬ್ಸಾರ್ಬ್ ದ ಕಾರ್ಬನ್ ಫ್ರಮ್ ದ ಏರ್ ಅಲ್ವಾ. ದ ಸ್ಟೋರೇಜ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಕಾಲ್ಡ್ ಎಸ್ ಕಾರ್ಬನ್ ಸಿಕ್ವೆಸ್ಟ್ರಿಂಗ್. ಸೊ ಆ ಸ್ಟೋರೇಜ್ ಮಾಡೋದು ಕಾರ್ಬನ್ ಸಿಕ್ವೆಸ್ಟ್ರಿಂಗ್ ಅಂತೀವಿ. ಆ ತರ ಕ್ರಾಪ್ಸ್ ನ ನೀವು ಬೆಳೆದು ಯು ಕ್ಯಾನ್ ಯು ವಿಲ್ ಗೆಟ್ ದಟ್ ಬೆನಿಫಿಟ್ ಅಂಡ್ ಯು ಕ್ಯಾನ್ ಟ್ರೇಡ್ ಇನ್ ದ ಮಾರ್ಕೆಟ್ ಅಂತ ಹೇಳ್ತಿದ್ದಾರೆ ಅವರು. ಓಕೆ ಓಕೆ ಸರ್. ಥರ್ಡ್ ಒನ್ is ಸಿರಿಕಲ್ಚರ್. ಇಲ್ಲಿ ನೋಡ್ಕೋಬೇಕಾದ್ರೆ ಎರಡು ನೇಮ್ಸ್ ಸರ್ ಅಷ್ಟೇ. ದ ಬಜೆಟ್ ಸೇಸ್ ರಾಮನಗರ ಅಂಡ್ ಶಿಡ್ಲಘಟ್ಟ ಆರ್ ದ ಏಷ್ಯಾಸ್ ಲಾರ್ಜೆಸ್ಟ್ cocoon markets. Okay, Yes, sir. which among the following are the largest cocoon market in Asia? Bengaluru, Mangaluru, Mysuru, Ramnagar, Shidlaghatta, Magadi, Kanakpura. ಈ ತರ ಬಂದ್ರೆ the answer is ರಾಮನಗರ, ಶಿಡ್ಲಘಟ್ಟ. ಕ್ಲಿಯರ್? ಸೆಕೆಂಡ್ ಒನ್ ಯಾವ್ದು ಸರ್? ರಾಮನಗರ ಆದ್ಮೇಲೆ ಶಿಡ್ಲಘಟ್ಟ. ಓಕೆ Sir, ask them to mute, sir. Pavitra, Asia's open market, sir. What it is? Asia's largest cocoon sericulture, ರೇಷ್ಮೆ. Yes, yes. Okay, cocoon markets. So Yes, second sir. thing that we need to know is they have increased the subsidy or that ಏನು ಇನ್ಸೆಂಟಿವ್ ಏನ್ ಕೊಡ್ತಾ ಇದ್ರು ಫಾರ್ ಎವ್ರಿ ಕಿಲೋಗೆ 10 ರೂಪಾಯಿ ಕೊಡ್ತಾ ಇದ್ರು. ನೌ ದೇ ಆರ್ ಗಿವಿಂಗ್ ಇಟ್ 30 rupees per 30 kilo rupees. bivoltine silk BIVOLTIN bivoltine silk. Okay, Okay, sir. 30 rupees per kilo na ಅಥವಾ 30 rupees per kilo. Earlier it was 10 rupees per kilo incentive. Now they are providing 30 rupees. ನೆಕ್ಸ್ಟ್ ನೀವು ಬರ್ದಿದ್ದು ಮೇಡಮ್ ಇದಾ? ಸರ್ Biostine silk. bivoltine silk cocoon. Bivoltine BIVOLTINE. ಸರ್ ಥ್ಯಾಂಕ್ ಯು. ಕ್ಲಿಯರ್, ಸೂಪರ್. ಇಷ್ಟೇ ಸರ್ ಇದ್ರಲ್ಲಿ ನೋಡ್ಕೋಬೇಕಾಗಿರೋದು ಇವೆರಡು. ಸೆರಿಕಲ್ಚರ್ ಅಲ್ಲಿ ದೇ ಪ್ರೊವೈಡೆಡ್ ರಾಮನಗರ, ಶಿಡ್ಲಘಟ್ಟ ಲಾರ್ಜೆಸ್ಟ್ ಇದೆ, ಅದನ್ನ ಡೆವಲಪ್ ಮಾಡ್ತೀವಿ. ಪ್ಲಸ್ 20 rupees ನ ಇನ್ಕ್ರೀಸ್ ಮಾಡ್ತೀವಿ. ಮೀನಿಂಗ್ ಟು ಸೇ 12 ಇದೆ, ಇವಾಗ 10 ಇದೆ, ಅದನ್ನ 30 ಮಾಡ್ತೀವಿ. ಕ್ಲಿಯರ್? ಸರ್ Yes, sir. The next one is animal husbandry. ಅನಿಮಲ್ ಹಸ್ಬೆಂಡ್ರಿ ನಲ್ಲಿ ಆಲ್ರೆಡಿ ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಬಂದಿದೆ, ಅದರಲ್ಲಿ ಇದನ್ನು ಮರ್ಜ್ ಆಗುತ್ತೆ. ಅನಿಮಲ್ ಹಸ್ಬೆಂಡ್ರಿ ರಿಲೇಟೆಡ್ ಸ್ಕೀಮ್ಸ್ ಮರ್ಜ್ ಆಗುತ್ತೆ. ವಾಟ್ ಈಸ್ ದಟ್ ದೇ ಆರ್ ಗೋಯಿಂಗ್ ಟು ಮರ್ಜ್? ಬಜೆಟ್ ಅಲ್ಲಿ ಏನು ಹೇಳಿಲ್ಲ ಅವ್ರ ಬಗ್ಗೆ. ಹಿಯರ್ ದೇ ವಿಲ್ ಬಿ ಕಂಟಿನ್ಯೂಯಿಂಗ್ ಒನ್ ಸ್ಕೀಮ್ ಕಾಲ್ಡ್ ಅಮೃತ ಸ್ವಾಭಿಮಾನಿ ಕುರಿಗಾಹಿ ಯೋಜನೆ. ಅಮೃತ ಸ್ವಾಭಿಮಾನಿ ಕುರಿಗಾಹಿ ಯೋಜನೆ. ಇಲ್ಲಿ ಏನ್ ಮಾಡ್ತಿದಾರಪ್ಪ ಅಂದ್ರೆ ದೇ ಆರ್ ಗೋಯಿಂಗ್ ಟು ಸಪ್ಲೈ ದ ಇಂಡಿಜಿನಸ್ ಕ್ಯಾಟಲ್ ಬ್ರೀಡ್ಸ್ ನೋನ್ ಆಸ್, ಹೇಳಿ ಸರ್ ಸಮ್ ನೇಮ್ಸ್. ಅಮೃತ್ ಮಹಲ್ ಕೇಳಿದಿರ ಹೆಸರುಗಳು? ಕೇಳಿದೀನಿ ಸರ್. ಹಳ್ಳಿಕಾರ್, ಆಲ್ ದೇಸಿ ಬ್ರೀಡ್ ನೋ ಸರ್. ಎಸ್ ಸರ್. ಕಿಲರಿ, ಅಮೃತ್ ಮಹಲ್, ಹಲ್ಲಿಕರು, ಕಿಲರಿ ಇದನ್ನ ಸಪ್ಲೈ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಜೆರ್ಸಿ, ರೆಡ್ ಏನು ಇವೆಲ್ಲ ಲೋಕಲ್ ಬ್ರೀಡ್ಸ್ ಅಲ್ಲ. ಸೊ ಯು ನೀಡ್ ಟು ನೋ ದ ಡಿಫರೆನ್ಸ್. ಲೋಕಲ್ ಬ್ರೀಡ್ಸ್ ಯಾವುದು, ಲೈಕ್ ದ ಇಂಪೋರ್ಟೆಡ್ ಒನ್ಸ್ ಯಾವುದು ಅಂತ ಕ್ವಶನ್ಸ್ ಬಂದಿದೆ. ಐಡೆಂಟಿಫೈ ದ ಲೋಕಲ್ ಬ್ರೀಡ್ಸ್ ಆರ್ ದ ಇಂಡಿಜಿನಸ್ ಬ್ರೀಡ್ಸ್ ಆಫ್ ಕರ್ನಾಟಕ ಅಮಾಂಗ್ ದಿ ಫಾಲೋಯಿಂಗ್. 11, 12 ಅಲ್ಲಿ ಬಂದಿರುವಂತಹ KAS ಕ್ವಶನ್ ಪೇಪರ್ ಅಲ್ಲಿ ಬಂದಿದೆ ಈ ತರ ಕ್ವಶನ್ಸ್. ಸೊ ಯು ನೀಡ್ ಟು ನೋ ದಿಸ್ ಒನ್. ಓಕೆ, ಆರ್ ವಿ ಹ್ಯಾವ್ ಮಲ್ನಾಡ್ ಗಿಡ್ಡ ಅಂತ ಇದೆ, ಕೇಳಿರ್ತೀರ ಹೆಸರು? Yes, sir. ಮಲ್ನಾಡ್ ಗಿಡ್ಡ ಇಲ್ಲ ಕೃಷ್ಣಾ ವ್ಯಾಲಿ, ಕರೆಕ್ಟಾ? ಸೊ ಬಜೆಟ್ ಸೇಸ್ ಅಮೃತ್ ಮಹಲ್, ಹಲ್ಲಿಕರು, ಕಿಲರಿ ಇವನ್ನ ವಿ ಆರ್ ಗೋಯಿಂಗ್ ಟು ಪ್ರಮೋಟ್. ಐ ಮೀನ್ ಮೆನಿ ಅದರ್ ಥಿಂಗ್ಸ್, ಬಟ್ ಇದರಲ್ಲಿ 3 ಡೈಮೆನ್ಷನ್ಸ್. ಓಕೆ, ಹಲೋ
Yes, sir. Yes, sir. Supply of Clear? Clear? indigenous. Yes, sir. Cattle, madam. Okay, sir. Yeah. Cattle So ಇದನ್ನ breed. ಇದನ್ನ ಫಾರ್ಮರ್ಸ್ ಕೊಡ್ತೀವಿ, ಸೊ ದಟ್ ಲೈಕ್ ವ್ಯಾಲ್ಯೂ ಅಡಿಷನ್ ಅಲ್ವಾ ಫಾರ್ ದೇರ್ ಇನ್ಕಮ್, Yes, sir. Sir. ಅದನ್ನ ಅವರು ಮಾಡ್ತಾರೆ ಸರ್. ಸೊ ದಿಸ್ ಇಸ್ ವಾಟ್ ಈಸ್ ಆಲ್ ಅಬೌಟ್ ಅನಿಮಲ್ ಹಸ್ಬೆಂಡ್ರಿ. Sir, can you tell this scheme again, sir? Amruta Swabhimani? ಕುರಿಗಾಹಿ, KURIGAHI, ಕುರಿಗಾಹಿ. Animals are given free for the farmers, sir. Not like free, they'll be provided with some loan only. They'll be supplied at a very ಏನಂತಾರೆ low rate of interest or at a free cost only, so that they can use this for their animal husbandry activities. Yes, sir. Then ಸರ್ yes madam. ಸರ್ ಮೆಟೀರಿಯಲ್ ಆಡಿಟ್ ಕೊಟ್ಟಾಗಿದೆಯಾ ಸರ್? ಮೇಡಮ್ ಮೆಟೀರಿಯಲ್ ಕೊಟ್ಟಿಲ್ಲ ಅನ್ಕೊಂತೀನಿ, ಇದ್ರದ್ದು ಬಜೆಟ್ ಕೊಟ್ಟಿಲ್ಲ ಸರ್. ಸರ್ ಗಿವನ್ ಓನ್ಲಿ ಎಕನಾಮಿಕ್ ಸರ್ವೆ. ಸರ್ ಇಲ್ಲ ಕೊಟ್ಟಿದ್ದಾರೆ, ಬಟ್ ನಾವು ನೋಡಿರ್ಲಿಲ್ಲ, ಜಸ್ಟ್ ಈಗ ನೋಡಿದ್ದು. ಮೇಡಮ್ ಎಲ್ಲಿದೆ? shared sir, shared highlights of budget ಅಂದ್ರೆ ಚಾನೆಲ್ shared. Okay, see sir shared. Okay, sir shared. sir shared in February month sir. Okay, shared long ago sir. ಓಕೆ ಸರ್, ಥ್ಯಾಂಕ್ Sir ಯು. But shared. ಫೆಬ್ರವರಿ 28 ಇದೆ. In ಸರ್ channel proof of ನಲ್ಲಿ share find ಮಾಡಿದ್ದಾರೆ. Sir shared. Okay, ಓಕೆ super sir. And then fisheries ಅಲ್ಲಿ they are going to develop a new inland fishery skill development center. New inland fisheries, not marine sir. Question may be like they may change this one inland to marine ಮಾಡ್ತಾರೆ ಬೇಕಾದ್ರೆ question ಅಲ್ಲಿ. So they are developing new inland fisheries skill development. ಎಲ್ಲಿ? Almaty. In Vijaypura district. Okay, Yes, sir. Almaty in the Vijaypura district. Clear? Clear. And then next one, Matsya Asha Kiran scheme. Matsya Asha Kiran scheme. So basically ಏನಾಗುತ್ತಪ್ಪ ಅಂದ್ರೆ the fishermen ಏನಿದಾರಲ್ಲ, they will not be going to seas or venturing into the oceans to get the fishes all through the year. 12 months ಹೋಗಕ್ಕಾಗಲ್ಲ. There will be a ban over a period of 3 months because of the climatic conditions, etc. Okay, ಇವಾಗ ಈ 3 months ಗುನು ಅವ್ರಿಗೆ they want some pension or they want to be provided with some livelihood, correct or not sir? Yes, sir. ಅದಕ್ಕೆ ಏನಾಗ್ತೈತಿ ಇಸ್ ದಿನ ಅಂತಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ 3,000 ಕೊಡುತ್ತೆ. ಇವ್ರೇನ್ ಮಾಡ್ತಾರೆ, ದ ರಿಮೈನಿಂಗ್ 9 months ಅಲ್ಲಿ ದೇ ವಿಲ್ ಬಿ ಪೇಯಿಂಗ್ ಸಮ್ ಅಮೌಂಟ್ ವಿಚ್ ವಿಲ್ ಕಮ್ ಔಟ್ ಟು 1,500 rupees. ಟೋಟಲಿ 4,500 ಆಗುತ್ತೆ. ಈಕ್ವಲ್ ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ 1,500 rupees ತರ 3 ತಿಂಗಳು ಕೊಡ್ತಾರೆ. ಅದು ಗೆಟಿಂಗ್ ಇಟ್ ಸರ್? Okay. ಇವಾಗ Sir, ಇದಕ್ಕೆ repeat it, sir. ಸರ್ ಗವರ್ಮೆಂಟ್ ಆಫ್ ಇಂಡಿಯಾ 3,000 ಕೊಡುತ್ತೆ. ಓಕೆ, Okay, sir. ಇಂಡಿವಿಜುವಲ್ ಫಿಶರ್ಮನ್ ಗವರ್ಮೆಂಟ್ ಆಫ್ ಇಂಡಿಯಾ ಇವಾಗ 4,500 ರೂಪಾಯಿ ಆಗುತ್ತೆ. ಈ 4,500 ಡಿವೈಡೆಡ್ ಬೈ 3 ತಿಂಗಳು 1,500 ರೂಪಾಯಿ ಪರ್ ಮಂತ್ ಬರುತ್ತೆ. ಓಕೆ, ನಾವು ಅರ್ಲಿಯರ್ ಏನಾಗ್ತಾ ಇತ್ತಪ್ಪ ಅಂತಂದ್ರೆ ಇದಕ್ಕೆ ಸ್ಟೇಟ್ ಗವರ್ಮೆಂಟ್ 1,500 ರೂಪಾಯಿ ಆಡ್ ಮಾಡ್ತಾರೆ. ಅಲ್ಲಿಗೆ ಟೋಟಲ್ 6,000 ಆಗ್ತಾ ಇತ್ತು. ತಿಂಗಳಿಗೆ 2,000 ರೂಪಾಯಿ ಬರ್ತಾ ಇತ್ತು ಅವ್ರಿಗೆ. ಕರೆಕ್ಟಾ? Yes, sir. ಕರೆಕ್ಟಾ ನಾಟ್ ಸರ್? Correct, sir. ಕರೆಕ್ಟ್ ಸರ್. ಇವಾಗ ಸ್ಟೇಟ್ ಗವರ್ಮೆಂಟ್ ಏನ್ ಹೇಳ್ತಾ ಇದೆ ಅಂತಂದ್ರೆ ನಾವು 1,500 ಏನ್ ಕೊಡ್ತಾ ಇದೀವಿ ಅದನ್ನ ವಿ ಆರ್ ಗೋಯಿಂಗ್ ಟು ಇನ್ಕ್ರೀಸ್ ಇಟ್ 3,000. ಅಲ್ಲಿಗೆ 3,000 ಸೆಂಟ್ರಲ್ ಗವರ್ಮೆಂಟ್, 3,000 ಸ್ಟೇಟ್ ಗವರ್ಮೆಂಟ್, 1,500 ಫಿಶರ್ ಮ್ಯಾನ್ ಕೊಟ್ರೆ ಅಲ್ಲಿಗೆ 7,500 ಆಗುತ್ತೆ. ತಿಂಗಳಿಗೆ 2,500 ಬರುತ್ತೆ. ಕರೆಕ್ಟಾ? Correct, sir. ಸೊ ವಾಟ್ ಇಸ್ ದ ಸ್ಕೀಮ್ ನೇಮ್? ಮತ್ಸ್ಯ ಆಶಾ ಕಿರಣ್ ಸ್ಕೀಮ್. Okay. ಕ್ಲಿಯರ್? So Yes, sir. Matsya Asha Kiran scheme is related to providing subsidized diesel to the fishermen, providing fishermen a loan to buy the fishing boats, providing pension to fishermen during the non-seasonal season, providing the cold storage facilities to the fishermen. What is the correct answer? Option 3, sir. Pension, sir, pension. Pension. Clear? ಅರ್ಥ ಆಯ್ತಾ ಸರ್? ಅಂದ್ರೆ ಪೆನ್ಷನ್ ಅಂತ ಕರೆಯಬಹುದು. I can call it as compensation for the off. Okay? Clear? Okay. Yes, sir. Yes, sir. So this is what is related to fisheries. Clear? Sir. They are also about to introduce the first
ಸಿ ಆಂಬುಲೆನ್ಸ್ ಎಲ್ಲಿಂದ ಅಂತ ಇನ್ನ ಹೇಳಿಲ್ಲ. ಫಸ್ಟ್ ಸಿ ಆಂಬುಲೆನ್ಸ್ ಅಂತ ಬಜೆಟ್ ಅಲ್ಲಿ ಹೇಳಿದ್ದಾರೆ. ಕ್ಲಿಯರ್? ಓಕೆ ಸರ್. ಸರ್ ಫಸ್ಟ್ ಸಿ ಆಂಬುಲೆನ್ಸ್ ಕೇರಳ ಅಲ್ವಾ ಸರ್ ಬಂದಿದ್ದು? No, in Karnataka I'm telling sir. States first Okay, see sir. ambulance. Okay, Not sir. India. Okay, sir. Okay? Yes, sir. Done. Because they will give like consider the following regarding fisheries anta kottu. Government is planning to introduce state sea ambulance anta bandaga you should know that one. Done? Okay, sir. Super. Yes, sir. Next bandu cooperation. Cooperation alli here they are saying the Karnataka Agricultural Price Commission. Karnataka Agricultural Price Commission. Before I go to Karnataka Agriculture, CACP ಹೆಸರು ಕೇಳಿದೀರಾ ಸರ್? ಕೇಳಿದೀವಿ ಸರ್. ಏನದು? ಕಮಿಷನ್ ಫಾರ್ ಅಗ್ರಿಕಲ್ಚರ್ ಇದೆ ಸರ್ ಅದು. ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೈಸಸ್. Cost ಕರೆಕ್ಟಾ? and prices. ಕಾಸ್ಟ್ ಅಂಡ್ ಪ್ರೈಸಸ್. ಸೊ ಇದು ಏನ್ ಹೇಳುತ್ತಪ್ಪ ಅಂತಂದ್ರೆ MSP ಎಷ್ಟು ಕೊಡ್ಬೇಕು ಅಂತ ಹೇಳುತ್ತೆ. ಓಕೆನಾ? ಫಾರ್ ದ ಸೆಂಟ್ರಲ್. ಓಕೆ? ಎಸ್ ಸರ್. ಸ್ಟೇಟ್ ಅಲ್ಲಿ ಏನ್ ಮಾಡುತ್ತೆ, ಕರ್ನಾಟಕ ಅಗ್ರಿಕಲ್ಚರಲ್ ಪ್ರೈಸ್ ಕಮಿಷನ್ ಇವರು MSP ಏನ್ ಕೊಡ್ಬೇಕು, ಎಷ್ಟೆಷ್ಟು ಕೊಡ್ಬೇಕು ಅಂತ ಇವ್ರು ಆಲ್ಸೋ ರೆಕಮೆಂಡ್. ಸೊ ಇದರಲ್ಲಿ KAPC ಏನ್ ಮಾಡಿದೆ ಅಂತಂದ್ರೆ ವಿ ಹ್ಯಾವ್ ಟು ಪ್ರೊವೈಡ್ MSP ಏನಿದೆ ಫಾರ್ ವಾಟ್ ಈಸ್ ಕಾಲ್ಡ್ ಅಸ್ 26 26 ಬೆಳೆಗಳಿಗೆ ಕೊಡಬೇಕು ಅಂತ ಹೇಳಿದ್ದಾರೆ. ಓಕೆ? ಎಸ್ ಸರ್. ಬಟ್ ಸೆಂಟ್ರಲ್ ಗವರ್ಮೆಂಟ್ ಏನಿದೆ ದೇ ಆರ್ ಪ್ರೊವೈಡಿಂಗ್ ಓನ್ಲಿ ಫಾರ್ 16 crops. Now Karnataka government is demanding you make it to all the 26 crops. Clear? Yes, sir. Super, sir. Sir, someone said Kannada dalli anta. Sir, if I'm going too much into English, please remind me or just on churu all heli. I'll speak Kannada also. Okay? KPC ಅಂತಂದ್ರೆ ಸರ್ ಮತ್ತೆ ಹೇಳಿ ಅಬ್ರಿವೇಷನ್. Karnataka Agricultural Price Commission. Sir, yeah. So before it had MSP for 16 crops, sir? No, madam. Karnataka Price Commission says you give for 26 crops, but central government is giving only 16 crops. We are demanding you give it for all 26 crops. Okay, sir. Okay? Sir, only demanding, not implementation. Not yet. No, we cannot implement. Central government only should give MSP. Okay. Okay? Done? The full form is Karnataka Agriculture. Price Commission. Okay. Okay. And then they are also demanding, or the budget also says that we will demand or we will request the central government to give MSP on what is called as C2 plus 50% or C2 into 50% or C2 plus basically C2 plus 50%. Okay? Hello? Yes, sir. MSP na you give based on what is called as C plus 50% ಅಂತ ಕೇಳ್ತೀವಿ based on what is called as Swaminathan Committee or Swaminathan Committee. Okay na sir? Okay, sir. So what is that they want? MSP ನಲ್ಲಿ ಏನ್ ಬೇಕಂತ ಅವ್ರಿಗೆ ಇವಾಗ? C2 plus C2 plus 50%. C2 plus 50%. C2 plus 50% ಅಂತ ಕೇಳ್ತೀವಿ ಅಂತ ಹೇಳಿದ್ದಾರೆ. ನಾವು ವಾಟ್ ಈಸ್ C2 ಐ ಡೋಂಟ್ ನೋ. ಕರೆಕ್ಟ್ ಅಲ್ವಾ? Yes, sir. ಕರೆಕ್ಟ್ ಅಲ್ವಾ? C2 ಅಂದ್ರೆ ಏನಂತ ಹೇಳಿಲ್ಲ. ಕರೆಕ್ಟ್ ಅಲ್ವಾ? So we don't know what is C2. See, basically when you are doing agriculture, you have to give what is called as seeds, fertilizers, everything you have to give input. Correct, sir? Correct. Correct. That is called as A2. A2 is input. ಏನು ನಿಮ್ಮ ಫ್ಯೂಯಲ್, ಫರ್ಟಿಲೈಸರ್, ಸೀಡ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ. ಇದು ಹಾಕಿದ್ಮೇಲಿಂದ ಯು ಹ್ಯಾವ್ ಟು ಗೋ ಅಂಡ್ ಡು ವಾಟ್ ಈಸ್ ಕಾಲ್ಡ್ ಆಸ್ ಬೆಳೆ ಇಡೋದು ಇರ್ಬೋದು, ಇಲ್ಲ ನೀರ್ ಕಟ್ಟೋದಿರ್ಬೋದು. ಕೆಲಸ ಮಾಡ್ಬೇಕಾ ನೀವಲ್ಲಿ? ಸರ್ ಯಾರೋ ಗೊತ್ತಿಲ್ಲ, ನಂಗೆ ವಾಯ್ಸ್ ಎಕೋ ಬರುತ್ತೆ. ದ ಥಿಂಗ್ ಇಸ್ ಫ್ಲೋ ಮಿಸ್ ಆದ್ರೆ ನಾನು ಇದೆಲ್ಲ ಹೇಳೋ ಅವಶ್ಯಕತೆ ಇಲ್ಲ ಸರ್. ಐ ಕ್ಯಾನ್ ಸಿಂಪ್ಲಿ ಗೋ ವಿತ್ ದಿಸ್ ಒನ್. ಕರೆಕ್ಟ್ ಅಲ್ವಾ? ಆಕ್ಚುಲಿ ಏನಾಗುತ್ತೆ ಗೊತ್ತಾ ಸರ್, ಯಾರಾದ್ರೂ ಅನ್ಮ್ಯೂಟ್ ಮಾಡಿದ್ರೆ ನಿಮ್ ವಾಯ್ಸ್ ಕ್ಲಿಯರ್ ಆಗೇ ಕೇಳ್ಸಲ್ಲ. ಎಷ್ಟೋ ಸಲ ಕಟ್ ಆಗ್ತಿರತ್ತೆ, ನಮ್ಗೆ ನೀಟಾಗಿ ಕೇಳ್ಸೋದಿಲ್ಲ. ನನಗೇನಾಗುತ್ತೆ ಅಂದ್ರೆ ಇದನ್ನ ಹೇಳೋ ಅವಶ್ಯಕತೆ ಇಲ್ಲ. ಇದನ್ನ ಫೋನ್ ಅಲ್ಲಿ ಹೇಳ್ತಾ ಇರ್ತೀನಿ. ಐ ಹ್ಯಾವ್ ದಿಸ್ ಡೇಟಾ ಓನ್ಲಿ. ಇದು ನಾನು ರಿಕಾಲ್ ಮಾಡ್ಕೊಂಡು ಹೇಳ್ತಾ ಇರ್ತೀನಿ. ಸೊ ಇದು ಮಿಸ್ ಆಯ್ತು ಅಂದ್ರೆ ಇಫ್ ಯು ಟಾಕ್ ಇನ್ ದ ಮಿಡಲ್ ನನ್ಗೆ ಮಿಸ್ ಆಗುತ್ತೆ. ಓಕೆ, ಪ್ಲೀಸ್ ಅನ್ಮ್ಯೂಟ್ ಯುವರ್ ಸೆಲ್ಫ್. ಪ್ಲೀಸ್ ಮ್ಯೂಟ್ ಯುವರ್ ಸೆಲ್ಫ್. ಸೊ A2 ಇಸ್ ಈಕ್ವಲ್ ಟು ಇನ್ಪುಟ್ ಕಾಸ್ಟ್. ನೀವೇನ್ ಇನ್ಪುಟ್ ಕೊಡ್ತೀರಾ ಅದು ಬರುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂತ ಅಂದ್ರೆ A2 ಪ್ಲಸ್ FL ಅಂತ ಒಂದು ಬರುತ್ತೆ. A2 ಪ್ಲಸ್ FL ಅಂದ್ರೆ ಏನು? ವಾಟ್ ಎವರ್ ಇನ್ಪುಟ್ ಕಾಸ್ಟ್ ನಿಮ್ಗೆ ಏನಿದೆ ಅದು
ಪ್ಲಸ್ FL ಇಸ್ ನಥಿಂಗ್ ಬಟ್ ಫ್ಯಾಮಿಲಿ ಲೇಬರ್. ಇವಾಗ ನೀವು ಬೇರೆ ಕಡೆ ಹೋಗಿ ಕೆಲಸ ಮಾಡಿದ್ರೆ ನಿಮ್ಗೆ ಸಂಬಳ ಬರ್ತಾ ಇರ್ಲಿಲ್ವಪ್ಪ? ಬರ್ತಾ ಇತ್ತು ತಾನೆ. ಇವಾಗ ನಿಮ್ದೇ ಜಮೀನ್ ಇದೆ, ಈ ಜಮೀನಲ್ಲಿ ಎಷ್ಟು ಖರ್ಚಾಗ್ತದೆ ಸರ್ ನಂಗೆ ಇವಾಗ ಬೆಳೆ ಬೆಳೆಯೋದಕ್ಕೆ? ಸರ್ ನಾನು 10 kg ಟೊಮೆಟೊ ಬೆಳೆದಿದ್ದೀನಿ, ನಂದು ಏನ್ ಖರ್ಚಾಗಿದೆ? ಇನ್ಪುಟ್ ಬೀಜ ಇರ್ಬೋದು, ಗೊಬ್ಬರ ಇರ್ಬೋದು, ನೀರ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ನಾನು ಕೂಲಿಯವ್ರನ್ನ ಇಟ್ಕೊಂಡಿಲ್ಲ ಸರ್, ನಾನು ಮನೆಯವರ ಕೆಲಸ ಮಾಡಿದೀವಿ. ಅದೇ ಮನೆಯವ್ರ ಕೆಲ್ಸಕ್ಕೆ ಬೇರೆ ಕಡೆ ಹೋಗಿದ್ರೆ ನಿಂಗೆ ದುಡ್ಡು ಬರ್ತಾ ಇತ್ತಲ್ವಾ? ಅಲ್ಲಿಗೆ ದರ್ ಇಸ್ ಫ್ಯಾಮಿಲಿ ಲೇಬರ್ ಆಲ್ಸೋ ಇನ್ವಾಲ್ವ್, ಕರೆಕ್ಟ್? Correct. And then the last one is C2. C2 is equal to comprehensive cost ಅಂತ ಹೇಳ್ಬಿಟ್ಟು. Comprehensive cost ಅಂತ ಅಂದ್ರೆ basically it includes A2 plus family labor plus what is called as rent of land or capital. ಇವಾಗ ಜಮೀನ್ ನೀವು ರೆಂಟ್ ಬರ್ತಾ ಇತ್ತಾ? ಇಲ್ಲ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿದಿರಾ ನೀವಿಲ್ಲ ಜಮೀನಲ್ಲಿ? ಇವಾಗ ಮಾಡಿದಿರಲ್ವಾ? ಸೊ ಸ್ವಾಮಿನಾಥನ್ MSP ಇವಾಗ ಈ 10 kg ಟೊಮೆಟೋಗೆ ಎಷ್ಟು ಕೊಡ್ಬೇಕು ನಾನು ಇವಾಗ ಅವ್ನಿಗೆ ದುಡ್ಡು? ಕೆಜಿ 3 ರೂಪಾಯಿ ತಗೊಳ್ಳ, ಕೆಜಿ 40 ರೂಪಾಯಿ ತಗೊಳ್ಳ? ಹೌ ವಿಲ್ ಐ ಡಿಸೈಡ್? ಕರೆಕ್ಟ್ ಆರ್ ನಾಟ್ ಸರ್? ಸ್ವಾಮಿನಾಥನ್ ಸೇಸ್ ಹೌ ಡು ಯು ಡಿಸೈಡ್ ದಿಸ್ 40 ರೂಪಾಯಿ 30 ರೂಪಾಯಿ ವಾಟ್ ಎವರ್ ಯು ವಾಂಟ್ ಟು ಪ್ರೈಸ್? ಇವಾಗ ನಾವು ಅಕ್ಕಿ ತಗೊಂತೀವಿ, ಹೌ ಡು ಯು ಡಿಸೈಡ್ 10 kgಗೆ 30 ರೂಪಾಯಿ ತರ ತಗೊಳ್ಳ, 40 ರೂಪಾಯಿ ತರ ತಗೊಳ್ಳಂದ್ರೆ ಇನ್ಪುಟ್ ಕಾಸ್ಟ್ ಎಷ್ಟಿದೆ ತಗೋ ಫಸ್ಟ್. ಆ ಇನ್ಪುಟ್ ಕಾಸ್ಟ್ ಗೆ ಫ್ಯಾಮಿಲಿ ಲೇಬರ್ ಕಾಸ್ಟ್ ಆಡ್, ಆ ಫ್ಯಾಮಿಲಿ ಲೇಬರ್ ಕಾಸ್ಟ್ ಗೆ ರೆಂಟ್ ಆಫ್ ದಿ ಲ್ಯಾಂಡ್ ಆಡ್ ಮಾಡು. ಇದಿಷ್ಟು ಅವ್ನ್ ಇನ್ಪುಟ್ ಇದೆ, ಅವ್ನ್ ಫ್ಯಾಮಿಲಿ ಲೇಬರ್ ಇದೆ, ಅವ್ನ್ ರೆಂಟ್ ಇದೆ. ಸೊ ಇವಾಗ ರೈತಂಗ್ ಲಾಭ ಏನ ಕೊಡ್ಬೇಕಾ ಕೊಡಬಾರ್ದಾ ಸರ್ ನಾವು? ವಿತೌಟ್ ಪ್ರಾಫಿಟ್ ವೈ ಶುಡ್ ಯು ಡೂ ಅಗ್ರಿಕಲ್ಚರ್? ಕರೆಕ್ಟ್ ಅಲ್ವಾ? ಇನ್ಪುಟ್ 30 ರೂಪಾಯಿ, ನಾನು ತಗೊಳ್ಳೋದು 30 ರೂಪಾಯಿ, there is no point in it. So Swaminathan says you make it C2 plus 50%, so that ಅಂದ್ರೆ this into 1.5, ಕರೆಕ್ಟಾ? ಸೊ ಇದನ್ನ ಮಾಡೋಣ ಅಂತ ಕರ್ನಾಟಕ ಗವರ್ಮೆಂಟ್ ಇಸ್ ಡಿಮ್ಯಾಂಡಿಂಗ್ ದ ಸೆಂಟ್ರಲ್ ಗವರ್ಮೆಂಟ್. ಕ್ಲಿಯರ್? ವಾಟ್ ಇಸ್ C2 plus 50%? ಸ್ವಾಮಿನಾಥನ್ ಕಮಿಟಿ ಅರ್ಥ ಆಯ್ತಾ ಸರ್ ನೀಟಾಗಿ? Yes sir. Yes sir. ಸೂಪರ್ ಸರ್. ಸೊ ದಿಸ್ ಇಸ್ ವಾಟ್ ಇಸ್ ಯುವರ್ ಕೋಆಪರೇಷನ್. ಅದರಲ್ಲಿ KAPC 26 ಕ್ರಾಪ್ಸ್ ಕೊಟ್ಟಿದೆ, 16 ಕ್ರಾಪ್ಸ್ ಗೆ ಸೆಂಟ್ರಲ್ ಗವರ್ಮೆಂಟ್ ಕೊಡ್ತಾ ಇದೆ. ವಿ ಆರ್ ರಿಕ್ವೆಸ್ಟಿಂಗ್ ಸೆಂಟ್ರಲ್ ಗವರ್ಮೆಂಟ್ ಟು ಅನೌನ್ಸ್ ಇಟ್ ಫಾರ್ ಆಲ್ 26 crops MSP, which is basically done on the recommendations of Commission of Agriculture, Costs and Prices. Clear? Yes sir. Yes sir. And then they announced a new dry chili market. Dry chili market will be established in Raichur. Dry chili market will be established in Raichur. A new chili market will be established in Ranebennur. ಸ್ಕೀಮ್ಸ್ ಅಷ್ಟೇ, ಏನಿಲ್ಲ. ಐ ಮೀನ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅಷ್ಟೇ. ಕ್ಲಿಯರ್? ಎಸ್ ಸರ್. ಸೂಪರ್ ಸರ್. And then they go on to say a new thing called as bio-CNG plants. Bio-CNG plants set ಮಾಡ್ತೀವಿ, where basically zero waste vegetable markets established. Basically we are going to produce a CNG in this plants ಅಂತ ಹೇಳಿ ಅವ್ರು ಹೇಳ್ತಿದ್ದಾರೆ. So how far they are able to do it we don't know, but ಇದನ್ನ ಸ್ಟಾರ್ಟ್ ಮಾಡ್ತೀವಿ in some of the select cities like Mysuru, Hubli, Ballari, Kolara, Chikballapura, Belagavi. ಇಲ್ಲೆಲ್ಲ ಅದನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ they are saying, but I don't see a question coming from this side. Okay? Yes sir. Sir. Next one ಬಂದು ವಾಟರ್ ರಿಸೋರ್ಸಸ್. ಇಲ್ಲಿ ಸ್ಕೀಮ್ ಅಲ್ಲಿ ಏನು ಅನೌನ್ಸ್ ಮಾಡಿದ್ದಾರೆ, ಮೀನ್ ದ ಬಜೆಟ್ ಅಲ್ಲಿ ಏನು ಅನೌನ್ಸ್ ಮಾಡಿದ್ದಾರೆ, ಅದರಲ್ಲಿನೂ ಐ ಡೋಂಟ್ ಸಿ ಎ ಕ್ವಶನ್ ಕಮಿಂಗ್ ಫ್ರಮ್ ದೇರ್. ಬಟ್ ಬಜೆಟ್ ಸ್ಪೀಕ್ಸ್ ಅಬೌಟ್ 3 to 4 ಪ್ರಾಜೆಕ್ಟ್ಸ್ ವಿಚ್ ಆರ್ ಆಫ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅನ್ಕೋಬಹುದು. ಒನ್ ವುಡ್ ಬಿ ಕೇದಾಟು ಯೋಜನೆ, ಸೆಕೆಂಡ್ ಒನ್ ಇಸ್ ಎತ್ತಿನ ಹೊಳೆ, ಥರ್ಡ್ ಒನ್ ಇಸ್ ಕಳಸಾ ಬಂಡೂರಿ, ನಾಳೆ ಯೋಜನೆ, ಅಂಡ್ ದೆನ್ ಇನ್ನೊಂದು ಅಪ್ಪರ್ ಭದ್ರಲ್ಲಿ ಏನೂ ಇಲ್ಲ, ಬಟ್ ಸ್ಟಿಲ್ ಬಟ್ ವಿ ಆಸ್ಕ್ಡ್ ದಿಸ್ ಒನ್ ಟು ಬಿ ಡಿಕ್ಲೇರ್ಡ್ ಆಸ್ ಎ ನ್ಯಾಷನಲ್ ಪ್ರಾಜೆಕ್ಟ್. ಅದು ಮಾಡಿಲ್ಲ ಅಂತ ವಿ ಆರ್ ಸೀಯಿಂಗ್ ಅಷ್ಟೇ. ಸೊ ವಾಟ್ ಈಸ್ ಮೇಕೆದಾಟು ಪ್ರಾಜೆಕ್ಟ್ ಸರ್? Constructing a reservoir near Mekedatu sir. Okay, on the river Kaveri. Providing drinking water to Bangalore city, correct? Correct sir. And even electricity of 400 megawatt, correct sir? Correct Yes sir. sir. Ethina Hole project, again drinking water, Drinking balancing water. reservoir drinking water. So basically Chikballapura, Kolara, Hasna, Tumkuru, Chitradurga, Yes, ಈ sir. ನಮ್ಮ ಡ್ರೈ ಲ್ಯಾಂಡ್ ರೀಜನ್ ಏನಿದೆ ಇಲ್ಲಿಗೆ ಡ್ರಿಂಕಿಂಗ್ ವಾಟರ್ ಕೊಡೋದಕ್ಕೆ ವಿ ಹ್ಯಾವ್ ಎ ಎತ್ತಿನ ಹೊಳೆ. ಸೊ ದ ರಿವರ್ಸ್ ಆರ್ ನೇತ್ರಾವತಿ ಅಂಡ್ ಹೇಮಾವತಿ. ನೇತ್ರಾವತಿಯಿಂದ ಹೇಮಾವತಿಗೆ ನಾವು ಟ್ರೈ ಮಾಡ್ತಾ ಇದೀವಿ. ದೆನ್
ಅಂಡ್ ದೆನ್ ಕಳಸಾ ಬಂಡೂರಿ ಬೇಸಿಕಲಿ ಮಹದಾಯಿ ರಿವರ್ ಆರ್ ಮಾಂಡೋವಿ ರಿವರ್ ಬೇಸಿನ್ ಇಂದ ವಿ ವಾಂಟ್ ಟು ಡೈವರ್ಟ್ ದ ವಾಟರ್ ಟು ಏನು ನಮ್ಮ ಟ್ರಿಬ್ಯೂಟರಿ ಆಫ್ ದಿಸ್ ಮಲಪ್ರಭಾಗೆ ತಗೊಂಡ್ಬರ್ತಾ ಇದೀವಿ. ಸೊ ಡ್ರಿಂಕಿಂಗ್ ವಾಟರ್ ನೀಡ್ಸ್ ಆಫ್ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಬಾಗಲಕೋಟೆ, ಗದಗ ಸರ್ ಕರೆಕ್ಟಾ? ಓಕೆ ಸರ್, ಬಾಗಲಕೋಟೆ ಅನ್ಕೊಂಡೆ ಸರ್. ಬೆಳಗಾವಿ, ಧಾರವಾಡ, ಗದಗ ಅನ್ಕೊಂಡೆ ಸರ್. ಜಸ್ಟ್ ಚೆಕ್ ಇಟ್ ಔಟ್ ಒನ್ಸ್. ಓಕೆ, ಸೊ ಇವು Sir, Gadag only, sir. ಗದಗ only ಅಲ್ಲ? ಯಾ. ಸೊ ಇವು ಮೂರೂ ಆರ್ ದ ಸ್ಕೀಮ್ ವಿಚ್ ಆರ್ ಮೆನ್ಷನ್ ಇನ್ ದ ಬಜೆಟ್. ಸೊ ಅದ್ರ ಬಗ್ಗೆ ನೀವು ಒಂಚೂರು ನೋಡಿ. ಓಕೆ, ಸೂಪರ್. ಅಂಡ್ ದೆನ್ ದ ನೆಕ್ಸ್ಟ್ ಡೇಟಾ ಆರ್ ದ ಫ್ಯಾಕ್ಟ್ ದಟ್ ದ ಬಜೆಟ್ ಸೇಸ್ ಏನಪ್ಪಾ ಅಂತಂದ್ರೆ ವಾಟರ್ ಅಂಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್, ವಾಟರ್ ಅಂಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ವಿಚ್ ಇಸ್ ಬೇಸ್ಡ್ ಧಾರವಾಡ. ಇದು ಬರಬಹುದು. ಏನಿದೆ ಹೆಡ್ ಕ್ವಾರ್ಟರ್ ಆಫ್ ಅಂತ ಕೇಳ್ಬೋದು. ವಾಟರ್ ಅಂಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಅಟ್ ದೇರ್ವಾಡ ಏನಿದೆ ಅದನ್ನ ಇಟ್ ವಿಲ್ ಬಿ ಅಪ್ಗ್ರೇಡೆಡ್ ಟು ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ವಾಟರ್ ಮ್ಯಾನೇಜ್ಮೆಂಟ್. ಸೆಂಟರ್ ಫಾರ್ ಎಕ್ಸಲೆನ್ಸ್ ಇನ್ ವಾಟರ್ ಮ್ಯಾನೇಜ್ಮೆಂಟ್ ಅಂತ ಒಂದು ಅಪ್ಗ್ರೇಡ್ ಮಾಡ್ತಾರೆ. ಬೇಸಿಕಲಿ ಇದೇ ಹೆಡ್ ಕ್ವಾರ್ಟರ್ ಏನಿದೆ ಅಂತ ಕೇಳ್ತಾರೆ. ಓಕೆ, ಹಲೋ. Yes, sir. So that is what is all about your water resources. Clear? Yes, sir. Clear, sir. Sir. So, and then school education. School education anta bandre they are going to start Karnataka public schools in ನಮ್ಮ NPS ತರ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಅಂತ ಅದನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ. ಓಕೆ, ಓಕೆ ಸರ್. ಅಲ್ಲೇನೂ ಇಲ್ಲ, ಕ್ವಶನ್ ಏನಿಲ್ಲ ಸರ್ ಅಲ್ಲಿ, ಬಟ್ ಜಸ್ಟ್ ಇದೆ ಅಷ್ಟೇ. ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದಟ್ ವಿ ಆರ್ ಗೋಯಿಂಗ್ ಟು ರೀಡ್ ಇನ್ ದಿಸ್ ಒನ್ ಅಂದ್ರೆ 3 ಹೊಸ ಸ್ಕೀಮ್ಸ್ ತಗೊಂಡ್ರೆ ಗಣಿತ ಗಣಕ. ಸೆಕೆಂಡ್ ಒನ್ ಈಸ್ ಮರುಸಿಂಚನ, ಗಣಕ ಮರುಸಿಂಚನ, ಅಂಡ್ ಲಾಸ್ಟ್ ಒನ್ ಈಸ್ ನಾವು ಮನುಜರು. What are the 3 schemes, sir? ಗಣಿತ ಸೂಪರ್ ಸರ್. ಸೊ ಗಣಿತ ಗಣಕ ಏನಿದೆ ಅಂತಂದ್ರೆ, ಸೊ ಬೇಸಿಕಲಿ 3 to 5th ಸ್ಟ್ಯಾಂಡರ್ಡ್ ಏನಿರ್ತಾರೆ ಅವ್ರಿಗೆ ಟೇಕ್ ದಮ್ ಲೈಕ್ ಮ್ಯಾಥಮೆಟಿಕ್ಸ್. ಮ್ಯಾಥ್ಸ್ ಇಷ್ಟಪಡ್ರಪ್ಪ, ಮ್ಯಾಥ್ಸ್ ಏನ್ ಕಷ್ಟ ಇಲ್ಲ ಅಂತ ಹೇಳಕ್ಕೆ ಒಂದು ಮಾಡ್ತಾ ಇದ್ವಿ. ಓಕೆ ಫಾರ್ 3 to 5th ಡಿಗ್ರಿ ಹುಡುಗರಿಗೆಲ್ಲ ಅಲ್ಲ, 3 to 5th ಗಣಿತ ಗಣಕ. ಮರುಸಿಂಚನ, ಸೊ ಏನಪ್ಪಾ ಇದು ಮರುಸಿಂಚನ ಅಂತ ಅಂದ್ರೆ, ಸೊ ಬೇಸಿಕಲಿ 6th 7th ಸ್ಟ್ಯಾಂಡರ್ಡ್ ಹುಡುಗರು ಏನಿರ್ತಾರೆ ಹೂ ಆರ್ ಲ್ಯಾಗಿಂಗ್, ಮರು ಒನ್ಸ್ ಅಗೈನ್ ಸಿಂಚನ ಟೀಚ್ ದೆಮ್, ಮರುಸಿಂಚನ ಒನ್ಸ್ ಅಗೈನ್ ಟೀಚ್ ದೆಮ್. ಸೊ ಹೂ ಎವರ್ ಇಸ್ ಲ್ಯಾಗಿಂಗ್ ಬಿಹೈಂಡ್ ಅವ್ರಿಗೆ ಮತ್ತೆ ಇನ್ನೊಂದ್ಸತಿ ಒಂದು ಕೋರ್ಸ್ ತರ ಕೊಡ್ತೀವಿ, ಲರ್ನಿಂಗ್ ಎಬಿಲಿಟಿ ಜಾಸ್ತಿ ಮಾಡೋದಕ್ಕೆ ಒಂದು ಕೋರ್ಸ್ ತರ ಕೊಡ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ಯುವರ್ ಮರುಸಿಂಚನ. ಕ್ಲಿಯರ್? Clear, sir. Sir, for middle class, huh? Yes, madam. 6th and 7th. Okay. And the last one is Navu Manojaru. So 2 hours per week. ವಾರಕ್ಕೆ 2 ಗಂಟೆ ಡಿಬೇಟು ಡಿಸ್ಕಷನ್ ಮಾಡ್ತಾರಂತೆ. ಏನ್ರ ಬಗ್ಗೆ? ಸೋಷಿಯಲ್ ಹಾರ್ಮೋನಿ, ಸೈಂಟಿಫಿಕ್ ಟೆಂಪರ್, ಕೋ ಎಕ್ಸಿಸ್ಟೆನ್ಸು, ಮ್ಯೂಚುವಲ್ ಕೋಆಪರೇಷನ್, ಫ್ರೆಟರ್ನಿಟಿ, ಲಿಬರ್ಟಿ, ಏನ್ ಓದಿದೀವಲ್ಲ ನಾವು ಪಾಲಿಟಿನಲ್ಲಿ, ಅದನ್ನ ಇಲ್ಲಿ ಪ್ರಮೋಟ್ ಮಾಡ್ತಾರಂತೆ ಬೈ ಡೂಯಿಂಗ್ ಎ ಡಿಬೇಟ್ ಡಿಸ್ಕಷನ್ 2 hour ಇಂಟರಾಕ್ಟಿವ್ ಕ್ಲಾಸಸ್ ಇನ್ವಾಲ್ವಿಂಗ್ ಡಿಸ್ಕಷನ್ ಡಿಬೇಟ್. ವಾರಕ್ಕೆ 2 ಗಂಟೆ ಮಾಡ್ತಾರಂತೆ. ಅದರಲ್ಲಿ ದ ಸ್ಕೀಮ್ ನೇಮ್ ಇಸ್ ನಾವು ಮನುಜರು. ಸೂಪರ್ ಸರ್? ಸೂಪರ್. ಅಷ್ಟೇ ಸರ್ ಅದರಲ್ಲಿ ಇರೋದು. ನೆಕ್ಸ್ಟ್ ಒಂದು ಬಂದು ಹೈಯರ್ ಎಜುಕೇಶನ್. ನಾವು ಮನುಜರು ಇಸ್ ಫಾರ್ ವಿಚ್ ಕ್ಲಾಸ್ ಸರ್? ಸ್ಕೂಲ್ ಎಜುಕೇಶನ್ ಅಷ್ಟೇ ಮೇಡಮ್. ದೇ ನಾಟ್ ಸೆಡ್ ಎನಿ ಸ್ಕೂಲ್ ಅಂತ ಹೇಳಿಲ್ಲ. ದೇ ಸಿಂಪ್ಲಿ ಸೆಡ್ ಎವ್ರಿ ಹೈಸ್ಕೂಲ್ ಸರ್. ಹೈಸ್ಕೂಲ್ ಓಕೆ. ದೇ ಸಿಂಪ್ಲಿ ಸೆಡ್, ಬಟ್ ಯೂಶುವಲಿ ಹೈಸ್ಕೂಲ್ಗೆ ಇರುತ್ತೆ ಇದು. ದೇ ಪಾಪ ಸ್ಕೂಲ್ ಚಿಕ್ಕ ಮಕ್ಕಳು ಏನ್ ಮಾತಾಡ್ತಾರೆ ಅದ್ರ ಬಗ್ಗೆ. ಯೂಶುವಲಿ ಹೈಸ್ಕೂಲ್ ಸೆಲೆಕ್ಟೆಡ್ ಪ್ರೌಢಶಾಲೆ ಸರ್, ಆಯ್ದ ಪ್ರೌಢಶಾಲೆ. ಸೆಲೆಕ್ಟೆಡ್ ಆಯ್ದ ಪ್ರೌಢಶಾಲೆಗಳು. ಸೂಪರ್. ಡನ್ Sir, ನಾವು ಮನುಜರು scheme for what, sir? Madam, to discuss debate about social harmony, scientific temper, coexistence, like Okay. to enhance fraternity, ಒಂದು ಥಾಟ್ ಬರೋದಕ್ಕಷ್ಟೇ, ಇನ್ನೇನಿಲ್ಲ. Sir, show me one, sir, that one.
Okay, sir. ಹೈಯರ್ ಎಜುಕೇಶನ್. ಹೈಯರ್ ಎಜುಕೇಶನ್ ಅಲ್ಲಿ ಸೊ ಬೇಸಿಕಲಿ ದಿಸ್ UVCE ಏನಿದೆ, ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಏನಿದೆ, ಇದನ್ನ ಇಟ್ ವಿಲ್ ಬಿ ಅಪ್ಗ್ರೇಡೆಡ್ ಆನ್ ದ ಲೈನ್ಸ್ ಆಫ್ IIT ಅಂತ ಹೇಳ್ತಾರೆ. ಸೊ ದ ಕ್ವಶನ್ ಮೈಟ್ ಕಮ್ ಲೈಕ್ ವಿಚ್ ಆಫ್ ದಿ ಫಾಲೋಯಿಂಗ್ ವಿಲ್ ಬಿ ಅಪ್ಗ್ರೇಡೆಡ್, ಲೈಕ್ ಮೈಸೂರು ಕಾಲೇಜು ಇಲ್ಲ UVCE, ಇನ್ನೊಂದು ಯಾವ್ದು ಜಯಚಾಮರಾಜೇಂದ್ರ ಕಾಲೇಜ್ ಅಂತ ಕೊಡ್ಬೋದು. ಸೊ ಅದನ್ನೊಂಚೂರು ನೋಡ್ಕೊಳ್ಳಿ, UVCE ಕೊಡ್ತಾರೆ. ಅಂಡ್ ದೆನ್ ಇಫ್ ಐ ರೈಟ್ ದಿಸ್ ನೇಮ್, ಎಕ್ಸಾಮ್ ಅಲ್ಲಿ ನೇಮ್ ಬಂದ್ರೆ ನಿಮ್ಗೆ ಏನಂತ ಅನ್ಸುತ್ತೆ? ಈ ಸ್ಕೀಮ್ ಏನ್ರ ಬಗ್ಗೆ ಇರ್ಬೋದು ಅಂತ ಅನ್ಸುತ್ತೆ ನಿಮ್ಗೆ? ಬೇರು ಚಿಗುರು. ಸಡನ್ ಆಗಿ ಎಕ್ಸಾಮ್ ಅಲ್ಲಿ ಫರ್ಗೆಟ್ ದಿಸ್ ಹೈಯರ್ ಎಜುಕೇಶನ್, ಸಡನ್ಲಿ ಯು ಸಿ ದಿ ಸ್ಕೀಮ್ ಬೇರು ಚಿಗುರು ಸ್ಕೀಮ್ ಇಸ್ ರಿಲೇಟೆಡ್ ಟು ಓಲ್ಡ್ ಯಂಗ್ ಆತರ. ಓಲ್ಡ್ ಯಂಗ್. ಓಲ್ಡ್ ಯಂಗ್. ಓಕೆ ಸರ್ ಪ್ರೈಮರಿ ಹೈಯರ್ ಬೇಸಿಕ್ ಕರೆಕ್ಟ್ ಆಗಿತ್ತು ಅಂದ್ರೆ ಮುಂದೆ ಚೆನ್ನಾಗಿರುತ್ತೆ ಅಂತ ಸರ್. ಬೇಸಿಕ್ like alumni meet. alumni meet. Okay, you have read that book, I guess. Alumni. So basically alumni is the beru, the younger ones are the chiguru. So basically ಇಲ್ಲಿ ಏನಿದೆ ಈ ಬೇರು ಚಿಗುರು ಪ್ರೋಗ್ರಾಮ್ ಅಲ್ಲಿ ಈ ಅಲುಮ್ನಿ ಆಫ್ ದ ಗವರ್ಮೆಂಟ್ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ ಇವ್ರನ್ನ ಕರ್ಕೊಂಡ್ಬಂದು ದೇರ್ ಕಾಂಟ್ರಿಬ್ಯೂಷನ್ ತಗೊಂಡು ಆಲ್ ದೇ ವಿಲ್ ಬಿ ಎನ್ಕರೇಜ್ ಟು ಕಾಂಟ್ರಿಬ್ಯೂಟ್ ಫಾರ್ ದ ಡೆವಲಪ್ಮೆಂಟ್. ಸೊ ಅಲುಮ್ನಿ ವಿಲ್ ಕಾಂಟ್ರಿಬ್ಯೂಟ್ ಟು ಡೆವಲಪ್ ದೇರ್ ಓನ್ ಕಾಲೇಜಸ್. ದಟ್ ಈಸ್ ಕಾಲ್ಡ್ ಎಸ್ ಯುವರ್ ಬೇರು ಚಿಗುರು. ಕ್ಲಿಯರ್? ಹಲೋ. ಎಸ್ ಸರ್. ಸೂಪರ್ ಸರ್. ಅಂಡ್ ದ ಲಾಸ್ಟ್ ಫಸ್ಟ್ ಒನ್ ಹೇಳಿ ಸರ್. ಫಸ್ಟ್ ಒನ್ UVC will be upgraded on the lines of IITs. ಇವಾಗ ಏನು IITs ಗೆ ಏನು ಫೆಸಿಲಿಟೀಸ್ ಕೊಡ್ತಾ ಇದ್ವಿ, ಯಾವ ತರ ಡೆವಲಪ್ಮೆಂಟ್ ಆಗ್ತದೆ, ಅದೇ ತರ UVC ಅನ್ನು ತಗೊಂಡು ಹೋಗ್ತೀವಿ ಅಂತ ಹೇಳ್ತಿದ್ದಾರೆ ಅಷ್ಟೇ ಅವರು. ವಾಟ್ ಇಸ್ UVC ಸರ್? ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರಲ್ಲಿ ಇದೆ ಅಲ್ವಾ? ಎಸ್ ಸರ್. ಯಾ ಅದು ಮೇಡಮ್ ಅಷ್ಟೇ. ಸೊ ನೆಕ್ಸ್ಟ್ ಒನ್ ಇಸ್ ಲಾಸ್ಟ್ ಪ್ರೇರಣಾ. PRERANE ಪ್ರೇರಣಾ. ಸೊ ಪ್ರೇರಣಾ ಆಸ್ ಎನ್ ಎನ್ಕರೇಜ್. ಸೊ ಇಲ್ಲೇನ್ ಮಾಡ್ತಿದಾರಪ್ಪ ಅಂತಂದ್ರೆ ಮೆಂಟರ್. ಯಾರಿಗೆ? ಗೌರ್ಮೆಂಟ್ ಪಾಲಿಟೆಕ್ನಿಕ್ ಇಲ್ಲ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿರೋ ಹುಡುಗರಿಗೆ ದೇ ವಿಲ್ ಪ್ರೊವೈಡ್ ಒಂದು ಸಬ್ಜೆಕ್ಟ್ ಎಕ್ಸ್ಪರ್ಟ್ ಇರ್ಬೋದು, ಸಿವಿಲ್ ಸರ್ವೆಂಟ್ ಇರ್ಬೋದು, ಅಲ್ಲ ಆಂಟ್ರಪ್ರಿನರ್ಸ್ ಇರ್ಬೋದು. ದೇ ವಿಲ್ ಕಮ್ ಅಂಡ್ ಮೆಂಟರ್ ದಿ ಸ್ಟೂಡೆಂಟ್ಸ್ ಟುವರ್ಡ್ಸ್ ವಾಟ್? ಟುವರ್ಡ್ಸ್ ದ ಏನು ನಮ್ಮ ಆಕ್ಟಿವಿಟೀಸ್ ಇರ್ಬೋದು, ಇಲ್ಲ ಇನೋವೇಷನ್ ಇರ್ಬೋದು, ವಾಟ್ ಎವರ್ ಇಟ್ ಮೇ ಬಿ. ಸೊ ದೇ ವಿಲ್ ಬಿ ಪ್ರೊವೈಡೆಡ್ ಮೆಂಟರ್ಶಿಪ್ ಅಂಡರ್ ಕಾಲ್ಡ್ ಆಸ್ ಪ್ರೇರಣಾ ಸ್ಕೀಮ್. ಕ್ಲಿಯರ್? ಎಸ್ ಸರ್. ಸೂಪರ್ ಸರ್. ಇದು ಬಂದು ಹೆಲ್ತ್ ಅಲ್ಲಿ, ಐ ಮೀನ್ ಹೈಯರ್ ಎಜುಕೇಶನ್. ನೆಕ್ಸ್ಟ್ ಬಂದು ಹೆಲ್ತ್. ಹೆಲ್ತ್ ಅಲ್ಲಿ ಯಾವ್ದು ಹೊಸ ಸ್ಕೀಮ್ ಏನು ಬಜೆಟ್ ಅಲ್ಲಿ ಯಾವ್ದೊಂದು ಅನೌನ್ಸ್ ಮಾಡಿಲ್ಲ ಸರ್. ಆಲ್ ದಟ್ ಯು ನೀಡ್ ಟು ನೋ ಇಸ್, ಸೊ ಬೇಸಿಕಲಿ ಲೈಕ್ ಕ್ವಶನ್ ಬಂದ್ರೆ ಕೀಮೋಥೆರಪಿ ರೇಟು, ಬಿಕಾಸ್ ದೇ ಹ್ಯಾವ್ ಅನೌನ್ಸ್ಡ್ ದೇ ವಿಲ್ ಬಿ ಸ್ಟಾರ್ಟಿಂಗ್ ಕೀಮೋಥೆರಪಿ ಇನ್ ಎವ್ರಿ ಡಿಸ್ಟ್ರಿಕ್ಟ್ ಅಂತ ಹೇಳ್ತಾರೆ. ಸೊ ಕೀಮೋಥೆರಪಿ ಇಸ್ ರಿಲೇಟೆಡ್ ಟು ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್. ಕ್ಯಾನ್ಸರ್ ಟ್ರೀಟ್ಮೆಂಟ್. ಸೊ ಅದ್ರಲ್ಲಿ ಯಾವ ರೇಡಿಯೋ ಆಕ್ಟಿವ್ ಐಸೋಟೋಪ್ ಯೂಸ್ ಮಾಡ್ತೀವಿ, ಅದು ಏನು ಯೂಸ್ ಮಾಡ್ತೀವಿ, ಗೋ ಥ್ರೂ ದಟ್. ಸೈನ್ಸ್ ಅಲ್ಲಿ ಅದೊಂಚೂರು ಬೇಸಿಕ್ ಸೈನ್ಸ್ ಅಲ್ಲಿ ನೋಡ್ಕೊಳ್ಳಿ. ಓಕೆ ಓಕೆ ಸರ್. ಸೂಪರ್. ಅಂಡ್ ದೆನ್ ಸೆಡ್ ಟ್ರೂ ನ್ಯಾಟ್ ಮಿಷಿನ್ಸ್ ಅಂತ ಕೊಟ್ಟಿದ್ದಾರೆ. TRUE ಟ್ರೂ ನ್ಯಾಟ್ ಮಿಷಿನ್ಸ್. ದೀಸ್ ಆರ್ ಯೂಸ್ಡ್ ಫಾರ್ ದ ಸ್ಕ್ರೀನಿಂಗ್ ಆಫ್ ಟ್ಯೂಬರ್ಕ್ಯುಲೋಸಿಸ್, TB. ಏನು ನಮ್ಮ TB ಟಾರ್ಗೆಟ್ 2030 ಏನಿತ್ತು ಅದನ್ನ ವಿ ಹ್ಯಾವ್ ನಾಟ್ ರೀಚ್ಡ್ ಅಂತ ನ್ಯೂಸ್ ಕೂಡ ಬಂದಿದೆ. ಕರೆಕ್ಟಾ? ಹಲೋ. ಯಾ. ಸೊ ಬೇಸಿಕಲಿ ಇದನ್ನ ಆ ಟಾರ್ಗೆಟ್ ರೀಚ್ ಆಗೋದಕ್ಕೆ ಅಂಡ್ ಇವಾಗ ಬೇಸಿಕಲಿ ವಿ ಆರ್ ಡಿಫರೆಂಟ್ ಏಜ್, ಲೈಕ್ ಇವಾಗ ಏನೋ ನಮ್ಮ ಎಕ್ಸ್ಟ್ರೀಮ್ಲಿ ಡ್ರಗ್ ರೆಸಿಸ್ಟೆಂಟ್ TB, MDR TB, ಲೈಕ್ ಮಲ್ಟಿಪಲ್ ಡ್ರಗ್ ರೆಸಿಸ್ಟೆಂಟ್ TB ಬಂತು. ಆಮೇಲೆ ವಿ ಹ್ಯಾವ್ XDR TB, ಎಕ್ಸ್ಟ್ರೀಮ್ಲಿ ಡ್ರಗ್ ರೆಸಿಸ್ಟೆಂಟ್ TB ಅಂತ ಬರ್ತದೆ. ಸೊ ದಿಸ್ ಟ್ರೂ ನ್ಯಾಟ್ ಮಿಷಿನ್ ಏನಿದೆ, ಲೈಕ್ ಇಟ್ ವಿಲ್ ಹೆಲ್ಪ್ ಅಸ್ ಇನ್ ಬೆಟರ್ ಡಯಾಗ್ನೋಸಿಸ್ ಆಫ್ ದಿಸ್ TB. So with this TrueNat machine ಏನಿದೆ, this will be provided for 87 sectors where we want to achieve elimination of tuberculosis by 2025. ಅದು ಕೊಟ್ಟಿದ್ದಾರೆ. ಅಚೀವ್ ಎಲಿಮಿನೇಷನ್ ಆಗಲ್ಲ. ಟಾರ್ಗೆಟ್ 2030 is the thing. Okay? Yes sir. Super sir. Sir, but they have given 2025. They say 2025 for achieving ಅಂತ ಹೇಳ್ತಾರೆ. But yesterday the report has come, like WHO report ಏನೋ ಬಂದಿದೆ, ನಿನ್ನೆನೋ ಮೊನ್ನೆನೋ ಬಂದಿದೆ, where lagging behind this TB ಅಂತ ಹೇಳಿ. Okay? Hello? Yes sir. Super sir. And then we have the next one, which is called as VRDL. Viral Research and Diagnostic Laboratory. Viral Research and Diagnostic Laboratory.
This will be established in Kodugu Institute of Medical Sciences. Kodugu Institute of Medical Sciences to detect what? To detect what is called as viral infectious diseases. ಸೊ ಈ ಲ್ಯಾಬ್ ನ ಇಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಕ್ಲಿಯರ್? ಸರ್ ನೆಕ್ಸ್ಟ್ ಬಂದು ವುಮೆನ್ ಸರ್. ವುಮೆನ್ ಸರ್ ಒಂದ್ ಸ್ವಲ್ಪ ರಿಪೀಟ್ ಮಾಡಿ ಅದನ್ನ. ವೈರಲ್ ರಿಸರ್ಚ್ ಅಂಡ್ ಡಯಾಗ್ನಾಸ್ಟಿಕ್ ಲ್ಯಾಬೊರೇಟರಿ. ಸರ್ ಎಲ್ಲಿ ಸರ್ ಇದು ಸ್ಟಾರ್ಟ್ ಆಗ್ತಿರೋದು? ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಓಕೆ ಡನ್. ಸೊ ಇದನ್ನವ್ರು ಮಾಡ್ತಿದ್ದಾರೆ. ನೆಕ್ಸ್ಟ್ ಬಂದು ವುಮೆನ್. ಸೊ ವಿ ಹಾವ್ ಡಿಸ್ಕಸ್ಡ್ ವಾಟ್ ಈಸ್ ಕಾಲ್ಡ್ ಆಸ್ ಗೃಹಲಕ್ಷ್ಮಿ. ಕರೆಕ್ಟಾ ಸರ್? ಹೌದು ಸರ್. ಸೊ ಇಲ್ಲಿ ಆಲ್ರೆಡಿ 2,000 ರೂಪಾಯಿ ಕೊಡ್ತಾ ಇದೀವಿ ಅಂತ ಹೇಳಿದೀವಿ. ಇದರಿಂದ ಬೆನಿಫಿಟ್ಸ್ ನಾವು ಆಲ್ರೆಡಿ ಹೇಳಿದೀವಿ. ನೆಕ್ಸ್ಟ್ ಒನ್ ದಟ್ ದೇ ಆರ್ ಸೇಯಿಂಗ್ ಇಸ್ ದೇ ವಿಲ್ ಬಿ ಎಸ್ಟಾಬ್ಲಿಷಿಂಗ್ ವಾಟ್ ಈಸ್ ಕಾಲ್ಡ್ ಆಸ್ ಅನುಪಾಲನಾ ಗೃಹ. ALANA ಅನುಪಾಲನಾ ಗೃಹ. ಸೊ ದಿಸ್ ಅನುಪಾಲನಾ ಗೃಹ ಯಾರಿಗಪ್ಪ ಮಾಡ್ತಾ ಇದೀವಿ? ಸೊ ಬೇಸಿಕಲಿ ಫಾರ್ ದ ಮೆಂಟಲಿ ಚಾಲೆಂಜ್ಡ್ ಡಿಸ್ಟಿಟ್ಯೂಟ್ಸ್. ಇವ್ರಿಗೆ we are opening what is called as Anupalana Gruha. So basically caretaking houses. Okay? Okay. Anupalana Gruha. And then a scheme is there called as Maitri anta ide one scheme. Maitri scheme is basically for the gender minorities. ಅವ್ರಿಗೆ ಮೊದಲು 800 ರೂಪಾಯಿ ಕೊಡ್ತಾ ಇದ್ರು ಮಾಸಾಶನ, ಐ ಮೀನ್ ದ ಪೆನ್ಷನ್. ಇವಾಗ ದಿಸ್ ಹಸ್ ಬೀನ್ ಇನ್ಕ್ರೀಸ್ ಟು 1200 rupees. Clear? Okay sir. The last one sir, Sir, it's for transgender galva sir idu? Yes madam. You can call them transgender or gender minorities, however you want to call them. Which one sir? Maitri is for which sector women sir? No, not sector women. The gender minorities ಅಂತೀವಲ್ಲ ನಾವು. Transgender. Yeah. Like ಅದರಲ್ಲಿ ಎಲ್ಲ ಮಲ್ಟಿಪಲ್ ಥಿಂಗ್ಸ್ are there. So we use the generic like umbrella term. Gender minority. Lesbian ಆತರ ಸರ್ ಎರಡು ಬರ್ತಾರೆ ಅಂತನಾ? No. Like basically their expression will be different from their sex. Like expression is one thing, but their sex is the other thing. Yes sir. Like you can call them as transgender sir, for your understanding. Okay? Yes sir. Done. Clear? Clear sir. Sir. Super sir. So Maitri, whatever has been provided for the gender minorities, ಆ ಪೆನ್ಷನ್ ಏನಿದೆ ಅದನ್ನ 800 ಇದ್ದು 1200 ರೂಪಾಯಿಗೆ ಮಾಡಿದ್ದಾರೆ. ಅಂಡ್ ಏನು ಫಾರ್ಮರ್ ದೇವದಾಸಿಸ್ ಅವ್ರಿಗೆ ಮೊದಲು ಪೆನ್ಷನ್ 1500 ಕೊಟ್ಟು ಇವಾಗ 2000 ಮಾಡಿದ್ದಾರೆ. ಓಕೆ? Okay sir. ಅದು ಮೈತ್ರಿ ಎಲ್ಲ ಬರುತ್ತಾ ಸರ್? ದೇವದಾಸಿ ನೋ. Sir, ಇದು ಅನುಪಾಲನ only for women sir. ಕಮ್ಮಿಗೆ ಯಾವುದು? ಅನುಪಾಲನಾ ಗೃಹ. No, it is a destitute. No. For all for everyone. They are simply said for mentally challenged destitutes ಅಷ್ಟೇ. Okay? Done? Okay sir. Super. Done. Next month ಬಂದು social welfare. Social welfare ಅಲ್ಲಿ there's nothing much here. They simply said university in Bangalore University, a study chair will be set up in the memory of Dr. Siddhalingaya. So ಅವ್ರದ್ದು ಬುಕ್ಸು ಇಲ್ಲ ಅವ್ರದ್ದು ಏನ್ ಬರ್ದಿದ್ದಾರೆ, ಅವ್ರು ಏನಕ್ಕೆ ಅವ್ರ ಕಾಂಟ್ರಿಬ್ಯೂಷನ್, ಅದನ್ನ ಯು ಪ್ಲೀಸ್ ಡೂ ಯುವರ್ ಹೋಮ್ವರ್ಕ್. ಓಕೆ? Yes sir. ಸರ್ ಇವರು ದಲಿತ ಸಾಹಿತಿ ಅಲ್ವಾ ಸರ್ ಇವರು ಡಾಕ್ಟರ್ ಸಿದ್ದಲಿಂಗಯ್ಯ ಅವರು? ಅದೇ ಮೇಡಮ್, ಯು ಡೂ ಯುವರ್ ಹೋಮ್ವರ್ಕ್. ದಟ್ಸ್ ವೈ ಐ ಆಮ್ ಟೆಲ್ಲಿಂಗ್ ಯು ಡೂ ಯುವರ್ ಹೋಮ್ವರ್ಕ್. ಓಕೆ? Okay sir. Might come like the new chair on Dr. Siddhalingaya will be established at Tum University, Mangalore University, Bangalore University. ಅದು ತರ ಬರ್ಬೋದು. ಇಲ್ಲ consider the following statements regarding Dr. Siddhalingaya. 1. 2023 budget proposes a new chairs to be established under his name in the Bangalore University. Next, his famous books are 1, 2, 3, 4, 5. ಆ ತರನು ಬರ್ಬೋದು. That's why I said do your homework ಅಂತ. Okay?
ಓಕೆ ಸರ್. ಡನ್. ನಾಳೆ ಕೇಳ್ತೀನಿ ಸರ್, ಯು ಟೆಲ್ ದ ಆನ್ಸರ್. ಸರ್ ಆ ಪ್ರಾಜೆಕ್ಟ್ ಹೆಸರು ಸ್ಟಡಿ ಚೇರ್ ಅಂತಾನೆ ಸರ್? ಯಾ ಮೇಡಮ್, ದಿಸ್ ಇಸ್ ಸ್ಟಡಿ ಚೇರ್ ಅಂತ ಅಂದ್ರೆ ಟು ಲುಕ್ ಇನ್ ಟು ಹಿಸ್ ವರ್ಕ್ಸ್, ಟು ಡೂ ರಿಸರ್ಚ್ ಆನ್ ಹಿಸ್ ವರ್ಕ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ, ಆ ತರ ಅಷ್ಟೇ, ಇನ್ನೇನು ಇಲ್ಲ. ಓಕೆ. ಯಾ. ಅಂಡ್ ದೆನ್ ಈ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂಡ್ ಶೆಡ್ಯೂಲ್ಡ್ ಕ್ಯಾಸ್ಟ್ ವೆಲ್ಫೇರ್ ಅಲ್ಲಿ ದೇರ್ ಇಸ್ ನಥಿಂಗ್ ಮಚ್, ಇಲ್ಲಿ ಏನು ಅನೌನ್ಸ್ ಮಾಡಿಲ್ಲ ಹೊಸದಾಗಿ. ಬಟ್ ಓನ್ಲಿ ಥಿಂಗ್ ದಟ್ ಹೌ ಟು ರಿಮೆಂಬರ್ ಅಂದ್ರೆ ದೇರ್ ಸಮಥಿಂಗ್ ಕಾಲ್ಡ್ ಆಸ್ ಆಶ್ರಮ್ ಸ್ಕೂಲ್ಸ್ ಅಂತ ಏನಿತ್ತು, ಅದನ್ನ ದೇ ರೀನೇಮ್ಡ್. ಸೊ ಏನ್ ರೀನೇಮ್ ಮಾಡಿದ್ದಾರೆ? ಸೊ ಬೇಸಿಕಲಿ ಶೆಡ್ಯೂಲ್ಡ್ ಟ್ರೈಬ್ ವೆಲ್ಫೇರ್ ಕೆಳಗಡೆ ಇದ್ದಂತ ಆಶ್ರಮ್ ಸ್ಕೂಲ್ ನ ದೇ ಹ್ಯಾವ್ ರೀನೇಮ್ಡ್ ಇಟ್ ಆಸ್ ಮಹರ್ಷಿ ವಾಲ್ಮೀಕಿ ಆದಿವಾಸಿ ಮತ್ತು ಬುಡಕಟ್ಟು ರೆಸಿಡೆನ್ಶಿಯಲ್ ಸ್ಕೂಲ್ಸ್ ಅಂತ ಮಾಡಿದ್ದಾರೆ. ಮಹರ್ಷಿ ವಾಲ್ಮೀಕಿ ಆದಿವಾಸಿ ಅಂಡ್ ಮತ್ತು ಅಂತ ಬೇಕಾದ್ರೆ ಕನ್ನಡದ ಬರ್ಕೊಳ್ಳಿ, ಬುಡಕಟ್ಟು ರೆಸಿಡೆನ್ಶಿಯಲ್ ಸ್ಕೂಲ್. ಓಕೆ ಓಕೆ ಸರ್. ಯಾ, ವಾಟ್ ಎವರ್ ಆಶ್ರಮ್ ಸ್ಕೂಲ್ ವಾಸ್ ಅಂಡರ್ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ಇದು ಶೆಡ್ಯೂಲ್ಡ್ ಟ್ರೈಬ್ ಇದ್ದಿದ್ದನ್ನ ಮಹರ್ಷಿ ವಾಲ್ಮೀಕಿ ಸ್ಕೂಲ್ ಅಂತ ಮಾಡಿದ್ದಾರೆ. ಅದೇ ಆಶ್ರಮ್ ಸ್ಕೂಲ್ ಅಂಡರ್ ಬ್ಯಾಕ್ವರ್ಡ್ ಕ್ಲಾಸ್ ಇದನ್ನ ದೇವರಾಜ್ ಅರಸ್ ರೆಸಿಡೆನ್ಶಿಯಲ್ ಸ್ಕೂಲ್ ಅಂತ ಮಾಡಿದ್ದಾರೆ. ಕ್ಲಿಯರ್? ಸೊ ಕ್ವಶನ್ಸ್ ಕೊಟ್ಟು what was the name before, sir, for Maharshi Valmiki? ಆಶ್ರಮ್ ಸ್ಕೂಲ್ಸ್ ಅಷ್ಟೇ ಮೇಡಮ್, ಇನ್ನೇನು ಇರ್ಲಿಲ್ಲ ಅದ್ರ ಹೆಸರು. ಓಕೆ ಸರ್. ಓಕೆ, ಲೈಕ್ ಬೇಸಿಕಲಿ ಒಂದು ರೆಸಿಡೆನ್ಶಿಯಲ್ ಸ್ಕೂಲ್ಸ್ ಫಾರ್ ದ ಟ್ರೈಬಲ್ ಪೀಪಲ್ ಅಷ್ಟೇ, ಇನ್ನೇನು ಇಲ್ಲ. ಅದು ಇತ್ತು, ಅದನ್ನ ದೇವರ್ ಅಂಡರ್ ಕಂಟ್ರೋಲ್ ಆಫ್ ಶೆಡ್ಯೂಲ್ಡ್ ಟ್ರೈಬಲ್ ವೆಲ್ಫೇರ್ ಕೆಳಗಡೆ ಒಂದ್ ಸ್ವಲ್ಪ ಇತ್ತು, ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಕೆಳಗಡೆ ಸ್ವಲ್ಪ ಇತ್ತು. ಸೊ ಇವಾಗ ಶೆಡ್ಯೂಲ್ಡ್ ಟ್ರೈಬಲ್ ಕೆಳಗಡೆ ಇರುವಂತದನ್ನ ಮಹರ್ಷಿ ವಾಲ್ಮೀಕಿ ಮತ್ತು ಆದಿವಾಸಿ ಅಂಡ್ ಬುಡಕಟ್ಟು ಅಂತ ಮಾಡಿದೀವಿ. ವೇರ್ ಆಸ್ ಬ್ಯಾಕ್ವರ್ಡ್ ಕ್ಲಾಸ್ ಕೆಳಗಡೆ ಇರೋದನ್ನ ದೇವರಾಜ್ ಅರಸ್ ಅಂತ ಮಾಡಿದೀವಿ. ಕ್ಲಿಯರ್? ಕ್ಲಿಯರ್ ಸರ್. And then next, minorities welfare. How many kinds of minorities are recognized in Constitution? 5 sir. 5 sir. 5 sir. So the word is Constitution. Constitution. 50% ಇಂದ ಕೆಳಗೆ ಯಾರು ಇರ್ತಾರೆ ಪಾಪ್ಯುಲೇಷನ್ ಅವರೆಲ್ಲ ಮೈನಾರಿಟೀಸ್ ಗೆ ಬರ್ತಾರಲ್ಲ ಸರ್. 50% ಕೆಳಗಡೆ ಇರೋರೆಲ್ಲ ಮೈನಾರಿಟೀಸ್ ಗೆ ಬರ್ತಾರೆ. ಓಕೆ, ಸೂಪರ್. ನೆಕ್ಸ್ಟ್ ಅದರಲ್ಲಿ ಸಿಕ್ಕು, ಪಾರ್ಸಿ, ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್, ಬುದ್ಧಿಸ್ಟ್, ಜೈನಿಸ್ಟ್. ಸೂಪರ್ ಸರ್. ಅದು ನೀವ್ ಹೇಳ್ತಾ ಇರೋದು ಡಿಫರೆಂಟ್ ಮೈನಾರಿಟಿ ಸರ್, ಅದು ಗೌರ್ಮೆಂಟ್ ಮಾಡಿರೋದು. ಐ ಆಮ್ ಆಸ್ಕಿಂಗ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರೋದು 2 ತರ ಮೈನಾರಿಟಿ ಸರ್, ಲಿಂಗ್ವಿಸ್ಟಿಕ್, ಆರ್ಟಿಕಲ್ 29 ಓದಿದೀರಾ ಸರ್? ಕರೆಕ್ಟ್ ಅಲ್ವಾ? ಕರೆಕ್ಟ್ ಸರ್. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಡಿಫೈನ್ ಮಾಡಿದಾರ ಮೈನಾರಿಟಿ ಅಂದ್ರೆ ಏನು ಅಂತ? ಇಲ್ಲ ಸರ್. No sir, they didn't define. No sir. They are not defined what is minority, but it recognizes 2 kinds of minority, linguistic and religious. Adr mele you have given the list, whatever you gave the list. Yes, correct alva? So yes, sir. Iವಾಗ minority welfare ಅಲ್ಲಿ ಇವಾಗ minority welfare ಅಲ್ಲಿ ಏನು ಹೇಳ್ತಿದ್ದಾರೆ, we are going to translate the 3 Pitakas. ಯಾರ್ದಪ್ಪ ಬುಕ್ ಇದು? ಬುದ್ಧದು ಸರ್. ಟು ಕನ್ನಡ. ಇದನ್ನ ಕನ್ನಡಗೆ ಟ್ರಾನ್ಸ್ಲೇಷನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಕ್ವಶನ್ ವಿಲ್ ನಾಟ್ ಕಮ್ ಲೈಕ್ ವಿಚ್ ಅಮಾಂಗ್ ದಿ ಫಾಲೋವಿಂಗ್ ವಿಲ್ ಬಿ ಟ್ರಾನ್ಸ್ಲೇಟ್ ಅಂತ ಬರಲ್ಲ. ಅಕಸ್ಮಾತ್ ಏನಾರ ಬಜೆಟ್ ಇಂದ ಯಾರನ್ನ ಲಿಂಕ್ ಓದಿ ತಗೋಬೇಕಂದ್ರೆ ದೇ ಮೇ ಗೋ ಫಾರ್ ವಾಟ್ ಆರ್ 3 Pitakas. ಸೊ ವಾಟ್ ಆರ್ ದ 3 ಸರ್? ವಿನಯ ಪಿಟಕ, ಫಸ್ಟ್ ಶುದ್ಧ ಪಿಟಕ, ವಿನಯ ಪಿಟಕ, ವಿನಯ ಪಿಟಕ, ಅಭಿಧಮ್ಮ ಪಿಟಕ. ಅಭಿಧಮ್ಮ ಪಿಟಕ ಕರೆಕ್ಟಾ? ಕರೆಕ್ಟ್. ದಿಸ್ ಸ್ಪೀಕ್ಸ್ ಅಬೌಟ್ ಸರ್, ಸುತ್ತ ಪಿಟಕ ಸ್ಪೀಕ್ಸ್ ಅಬೌಟ್ ಇದು ಸರ್, ಬುದ್ಧದು ಪ್ರೀಚಿಂಗ್ ಬಗ್ಗೆ ಮಾತಾಡುತ್ತೆ ಸರ್. ವಿನಯ ಪಿಟಕ ಬಂದು ಆ ಮಾಂಗ್ಸ್ ಏನ್ ಫಾಲೋ ಮಾಡಬೇಕು ಅದನ್ನ ತೋರಿಸುತ್ತೆ ಸರ್. ಅಭಿಧಮ್ಮ ಪಿಟಕ ಅದೇ ಮರ್ತು. ಎಸ್ ಸರ್. ಸಾಲ್ವೇಷನ್, ಟುವರ್ಡ್ಸ್ ಸಾಲ್ವೇಷನ್ಸ್ ಇರಬೇಕು ಸರ್. ಟುವರ್ಡ್ಸ್ ಸಾಲ್ವೇಷನ್. ಓಕೆ. ಅಲ್ಲ ಎನ್ಲೈಟ್ಮೆಂಟ್. ಎಸ್ ಸರ್. ಬೇಸಿಕಲಿ ಅಭಿಧಮ್ಮ ಏನಿದೆ ಅಲ್ಲ, ಇದು ಫಿಲಾಸಫಿ ಟೀಚಿಂಗ್. ಬೇರೆ ಸುತ್ತ ಪಿಟಕ ಏನಿದೆ ಅಲ್ಲ, ಅದು ಬುದ್ಧ ಪ್ರೀಚಿಂಗ್ ಏನ್ ಅದು ಸರ್ಮನ್ಸ್ ಕಲೆಕ್ಷನ್ ಮಾಡಿದಾರೆ ಅಷ್ಟೇ, ಏನಿಲ್ಲ. ಇದು ಬುದ್ಧ ಹೇಳಿದ್ದು.
ಇದು ಫಿಲಾಸಫಿ ಆಫ್ ಬುದ್ಧ, ಇದು ರೂಲ್ಸ್. ಓಕೆ ಓಕೆ ಸರ್. ಸುತ್ತ ಪಿಟಕ, ವಿನಯ ಪಿಟಕ ಅಂಡ್ ಅಭಿಧಮ್ಮ ಇದನ್ನ ಕನ್ನಡ ಟ್ರಾನ್ಸ್ಲೇಷನ್ ಮಾಡ್ತಾರಂತೆ. ಹ್ಯಾಪಿ ಓನ್ಲಿ. ಕ್ಲಿಯರ್? ಕ್ಲಿಯರ್ ಸರ್. ಅದು ಮುಗೀತು ಸರ್. ಅಂಡ್ ದೆನ್ ದ ನೆಕ್ಸ್ಟ್ ಈಸ್ ಫುಡ್ ಅಂಡ್ ಸಿವಿಲ್ ಸಪ್ಲೈ. ಸೊ ಇಲ್ಲಿ ಆಲ್ರೆಡಿ ವಿ ಹ್ಯಾವ್ ಸೀನ್ ಎ ನ್ಯೂ ಸ್ಕೀಮ್, ಅನ್ನಭಾಗ್ಯ ಕೊಟ್ಟಿದ್ದಾರಪ್ಪ. ಕೊಟ್ಟಿದ್ದಾರೆ ಸರ್. ಅನ್ನಭಾಗ್ಯ ಕೊಟ್ಟಿದ್ದಾರೆ. ಸೊ ಇಟ್ ಇಸ್ ಬೇಸಿಕಲಿ ರೈಸ್ ಪ್ಲಸ್ 170 kg 170 rupees ಕೊಡ್ತಿದ್ದಾರೆ, ಕರೆಕ್ಟಾ? ಸೊ ವಾಟ್ ಎವರ್ ದಟ್ ಎಕ್ಸ್ಟ್ರಾ ರೈಸ್ ಏನ್ ಕೊಡಕ್ ಆಗ್ತಿಲ್ಲ ಅದನ್ನ ವಿ ಆರ್ ಪ್ರೊವೈಡಿಂಗ್ ಎಕ್ಸ್ಟ್ರಾ ಇದು ಅಂತ ಹೇಳಿದ್ದಾರೆ. ಕೆಜಿಗೆ 34 ರೂಪಾಯಿ ತರ ಮಾಡಿ ಕೊಡ್ತಿದ್ದಾರೆ, ಕರೆಕ್ಟಾ? ಎಸ್ ಸರ್. ಇದು ಸೊ ಇದ್ರ ಜೊತೆಗೆ ದೇ ಹ್ಯಾವ್ ಲಾಂಚ್ಡ್ ಒನ್ ನ್ಯೂ ಆಪ್. ದಟ್ ಆಪ್ ಈಸ್ ಕಾಲ್ಡ್ ಎಸ್, ನ್ಯೂ ಸ್ಕೀಮ್ ಅಂತ ತಗೊಳ್ಬೇಕು, ಇಟ್ಸ್ ನಾಟ್ ಆಪ್, ಬೇಸಿಕಲಿ ಅನ್ನ ಸುವಿಧಾ. ಅನ್ನ ಸುವಿಧಾ. ಸೊ ವಾಟ್ ಡಸ್ ದಿಸ್ ಅನ್ನ ಸುವಿಧಾ ಡು? ಬೇಸಿಕಲಿ ಇಟ್ಸ್ ಅನ್ ಆಪ್ ಬೇಸ್ಡ್ ಹೋಮ್ ಡೆಲಿವರಿ ಆಫ್ ದಿಸ್ ಫುಡ್ ಗ್ರೈನ್ಸ್ ಏನಿದೆ ಅದನ್ನೇ ಕೊಡ್ತಾರೆ. ಯಾರು ಕೊಡ್ತಾರೆ? ಬೇಸಿಕಲಿ ಹೋಮ್ ಡೆಲಿವರಿ ಕೊಡ್ತಾರೆ. ಯಾರಿಗೆ? ಫಾರ್ ಗ್ರೇಟರ್ ದೆನ್ 80 years. ಕ್ಲಿಯರ್? ಎಸ್ ಸರ್. ಅಷ್ಟೇ ಸರ್. ಫುಡ್ ಅಲ್ಲಿ ಇದೊಂದೇ ಕೊಟ್ಟಿರೋದು ಇನ್ ದಿಸ್ ಕರೆಂಟ್ ಬಜೆಟ್. ಕ್ಲಿಯರ್? ಎಸ್ ಸರ್. ಎಸ್ ಸರ್. ಅಂಡ್ ದೆನ್ ನೆಕ್ಸ್ಟ್ ಒನ್ ಇಸ್ ಲೇಬರ್ ಅಲ್ಲಿ ನ್ಯೂ ಸ್ಕೀಮ್ ಕಾಲ್ಡ್ ಎಸ್ ಆಶಾ ದೀಪ. ಅಂದ್ರೆ ನ್ಯೂ ಸ್ಕೀಮ್ ಅಲ್ಲ, ಇದು ದೀಪಾ ಸ್ಕೀಮ್ ಅಂತ ಹೇಳಿ. ಸೊ ಬೇಸಿಕಲಿ ಫಾರ್ ದ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂಡ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಪ್ರೆಂಟಿಸ್ ಏನಿದ್ರು ಅವ್ರಿಗೆ ಸ್ಟೈಫಂಡ್ ಕೊಡ್ತಾ ಇದ್ರು. ಆ ಸ್ಟೈಫಂಡ್ ಮೊದಲು 6 ತಿಂಗಳು ಕೊಡ್ತಾ ಇದ್ರು, ಇವಾಗ ಅದನ್ನ 1 ವರ್ಷಕ್ಕೆ ಮಾಡಿದ್ದಾರೆ. ಓಕೆ, ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬ್ ಮೇಡಮ್. ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬ್ ಅಪ್ರೆಂಟಿಸ್ ಏನ್ ಕೆಲಸ ಮಾಡ್ತಾ ಇದ್ರು ಅವ್ರಿಗೆ 6 ತಿಂಗಳು ಇರೋದನ್ನ 1 ವರ್ಷ ಮಾಡಿದ್ದಾರೆ. ವೆನ್ ವಿ ಗೋ ಟು ದಟ್ SC/ST ವೆಲ್ಫೇರ್ ವಿ ವಿಲ್ ಸಿ ದಿ ಸ್ಕೀಮ್ ಡೀಟೇಲ್ ಆಗಿ ನೋಡೋಣ ಅವಾಗ. ಓಕೆ ಓಕೆ ಸರ್. ಅಂಡ್ ದೆನ್ ಯೂತ್ ಆಲ್ರೆಡಿ ವಿ ಹ್ಯಾವ್ ಸೀನ್ ಯುವನಿಧಿ ಪ್ಲಸ್ 1500 to 3000 rupees, ಕರೆಕ್ಟಾ? ಕರೆಕ್ಟ್. ಸೊ ಅದನ್ನ ಕೊಡ್ತಿದ್ದಾರೆ. ದೇರ್ ಬೈ ದೇ ಆರ್ ಎನ್ಕರೇಜಿಂಗ್ ದ ಯೂತ್ ಅಟೆನ್ಷನ್ ಇರುತ್ತೆ ಮಾಡಿ. ಕ್ಲಿಯರ್? ಎಸ್ ಸರ್. ಸೂಪರ್ ಸರ್. ನೆಕ್ಸ್ಟ್ ಮಂತ್ ಇಸ್ ದ ಡೆವಲಪ್ಮೆಂಟ್ RDPR. ಇಲ್ಲಿ 2 ಹೊಸ ಸ್ಕೀಮ್ ತರ ತಗೊಂಡ್ಬಂದಿದ್ದಾರೆ ಸರ್. ಒಂದು ಬಂದು ಪ್ರಗತಿ ಪಥ, PRAGATHI, ಪ್ರಗತಿ ಪಥ ಅಂತ ಕನ್ನಡ ಬೇಕಾದ್ರೆ. ಅಂಡ್ ಇನ್ನೊಂದು ಬಂದು ಕಲ್ಯಾಣ ಪಥ. ಸೊ ಬೇಸಿಕಲಿ ಎರಡೂ ಏನ್ ಮಾಡತ್ತಪ್ಪ ಅಂದ್ರೆ ರೂರಲ್ ರೋಡ್ ಡೆವಲಪ್ಮೆಂಟ್. ಓಕೆ, ಇದು ಎಲ್ಲಾ ಕಡೆಗೂ ಪ್ರಗತಿ ಪಥ. ಇದು ಓನ್ಲಿ ಫಾರ್ ದ ಕಲ್ಯಾಣ ಕರ್ನಾಟಕ ರೀಜನ್. ಡನ್ ಸರ್? ಸೊ ಇನ್ ಹೌ ಇಸ್ ಮಾಡೆಲ್ಡ್? ದಿಸ್ ಇಸ್ ಮಾಡೆಲ್ಡ್ ಆನ್ ದಿ ಲೈನ್ಸ್ ಆಫ್ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನಾ. ಡನ್? ಎಸ್ ಸರ್. ಎನಿ ಡೌಟ್ ಸರ್? ನೋ ಸರ್. ಪ್ರಗತಿ ಪಥ ಮೇಡಮ್, ಪ್ರಗತಿ ಪಥ ಎವ್ರಿವೇರ್ ವಿತ್ ಎಕ್ಸ್ಟರ್ನಲ್ ಸಪೋರ್ಟ್ ತಗೊಂಡು ಎಲ್ಲಾ ಕಡೆ ಕೊಡ್ತೀವಿ ಫಾರ್ ರೂರಲ್ ಏರಿಯಾಸ್. ವೇರ್ ದಿಸ್ ಕಲ್ಯಾಣ ಪಥ ಇಸ್ ಓನ್ಲಿ ಫಾರ್ ಕಲ್ಯಾಣ ಕರ್ನಾಟಕ ರೀಜನ್. ಓಕೆ ಸರ್. And then next one is Home Belaku, HOMBELAKU. Home Belaku scheme basically for providing what is called as solar street lights. Okay sir. Solar street lights to Gram Panchayatis. Hallinalli they are going to provide. Clear? Clear sir. So idistu ನಾನು sir ಅವರು ಹೇಳಿದ್ದಾರೆ. ಎನಿ ಡೌಟ್ ಅಪ್ ಕ್ಲಿಯರ್? ನೋ ಸರ್. ನೋ ಡೌಟ್. ಸೂಪರ್. ನೆಕ್ಸ್ಟ್ ದೇ ಆರ್ ಗೋಯಿಂಗ್ ಟು ಇನ್ಕ್ರೀಸ್ ದಿಸ್ ಬಾಂಡೆಡ್ ಲೇಬರ್ಗೆ ಏನು ಮಾಸಾಶನ ಆರ್ ದಿಸ್ ಮಂತ್ಲಿ ಅಲೋಯನ್ಸ್ ಕೊಡ್ತಾ ಇದ್ರು ಅದನ್ನ 2,000 ರೂಪಾಯಿ ಮಾಡ್ತಾರೆ. ನನ್ನ ಗುರುತು ಸ್ಕೀಮ್ ನ ತಗೊಂಡ್ಬರ್ತಿದ್ದಾರೆ ಎಗೈನ್ ಫಾರ್ ಕಲ್ಯಾಣ ಕರ್ನಾಟಕ ರೀಜನ್ಗೆ ನನ್ನ ಗುರುತು ಸ್ಕೀಮ್ ಅಂತ ತಗೊಂಡ್ಬಿಟ್ರೆ. ಸೊ ವೇರ್ ಬೇಸಿಕಲಿ ರೂರಲ್ ಪೀಪಲ್ ಎಸ್ಪೆಷಲಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಶೆಡ್ಯೂಲ್ಡ್ ಟ್ರೈಬ್ಸ್ಗೆ ಆಲ್ ದೇರ್ ಡಾಕ್ಯುಮೆಂಟ್ಸ್ ವಿಲ್ ಬಿ ಸೇವ್ಡ್ ಇನ್ ಡಿಜಿಲಾಕರ್ ಆಪ್. ಸರ್ ಬಾಂಡೆಡ್ ಲೇಬರ್ ಅಂದ್ರೆ ಯಾರು
ಮೇಡಮ್ ಬಾಂಡೆಡ್ ಲೇಬರ್ ಯಾರು ರಿಹಾಬಿಲಿಟೇಷನ್ ಆಡ್ತಲ್ಲ, ಲೈಕ್ ಏನು ಬಾಂಡೆಡ್ ಲೇಬರ್ಸ್ ಆಗಿ ಇವಾಗಿನ ಕೆಲಸ ಇಟ್ಕೊಂಡಿದಾರಲ್ಲ ಎಷ್ಟೋ ಜನ ಹಳ್ಳಿ ಕಡೆ ಇರ್ತಾರಲ್ವಾ ಸರ್, ಜೀತದಾಳುಗಳು ಸರ್, ಜೀತದಾಳುಗಳು. Okay. ಹಲೋ, Okay. Okay, sir. ಯು ನಾಟ್ ಗೆಟಿಂಗ್ ಬಾಂಡೆಡ್ ಲೇಬರ್. ಸಿ ಬೇಸಿಕಲಿ ತಾತ ಸಾಲ ತಗೊಂಡಿದ್ದಾನೆ, ಅಪ್ಪ ತೀರ್ಸಕ್ಕಾಗಿಲ್ಲ, ತಾತನು ತೀರ್ಸಿಲ್ಲ, ಕೊನೆಗೆ ಇವಾಗ ಯಾವ್ದೋ ಒಬ್ಬ ಲ್ಯಾಂಡ್ ಲಾರ್ಡ್ ಕೆಲ್ಸಕ್ಕೆ ಇಟ್ಕೊಂಡಿರೋ ಸಿನಿಮಾ ನೋಡ್ತೀವಲ್ಲ ಸರ್. Generations after generations, they will be working in the same family. Exactly, sir. Same family working is one thing, but ಇಲ್ಲಿ they are not paid properly. They have to work. They cannot leave. Are you getting it, sir? Yes, sir. Recently, there was one ಇಟ್ಗೆ ಮಾಡ್ತಾರಲ್ವಾ, ಅಲ್ಲಿ ರೀಸೆಂಟ್ಲಿ ವಾಟ್ ಹ್ಯಾಡ್ ಹ್ಯಾಪನ್ ಅಂತ ಅಂದ್ರೆ ದಟ್ ಫೆಲೋ ಹಿ ಹ್ಯಾಡ್ ಸಮ್ವೇರ್ ಅರೌಂಡ್ ಒಂದು 15 ಜನ ವರ್ಕರ್ಸ್ ಇದ್ರು ಅವನ ಹತ್ರ. ಬೇಸಿಕಲಿ ನಾಟ್ ಫ್ರಮ್ ಕರ್ನಾಟಕ ಸ್ಟೇಟ್, ಎಲ್ಲೋ ಬೇರೆ ಕಡೆಯಿಂದ ಅವನ ಹತ್ರ ಕೂಲಿಗೆ ಬಂದು ಸೇರ್ಕೊಂಡ್ಬಿಟ್ಟಿದ್ರು. ಅವನೇನ್ ಮಾಡಿದ್ದ ಅಂತ ಅಂದ್ರೆ ದೊಡ್ಡ ಕಾಂಪೌಂಡು, ಆ ಕಾಂಪೌಂಡ್ ಅಲ್ಲಿ ಅವ್ರು ಯಾವಾಗೂ ಕೆಲಸ ಮಾಡ್ಬೇಕು, ಆಚೆ ಓಡೋಗಂಗಿಲ್ಲ. ರಾತ್ರಿ ಹೊತ್ತು ಏನ್ ಮಾಡ್ತಾ ಇದ್ದ ಅಂದ್ರೆ 15 ಜನಕ್ಕೂ ಸೇರಿಸಿ ಒಂದ್ ಚೈನಾ ಕಟ್ಬಿಡ್ತಾ ಇದ್ದ. So even if one fellow has to go to washroom, all the 15 people should get up and then come and sleep, so that really ಓಡಾಗೋದಕ್ಕೆ ಆಗೋದಿಲ್ಲ. So this kind of things are practiced even today. Are you getting it, sir? Yes, sir. ಇದನ್ನ ಜೀತದಾಳು ಅಂತ ಕರಿತೀವಿ ಸರ್, ಅಷ್ಟೇ, ಇನ್ನೇನು ಇಲ್ಲ. ಬೇಸಿಕಲಿ ದೇ ಆರ್ ನಾಟ್ ಪೇಡ್ ಪ್ರಾಪರ್ಲಿ. ಒಂದು ಬಾಂಡೆಡ್ ಲೇಬರ್, ಅವ್ರಲ್ಲಿ ಬೇರೆ ಕಡೆ ಕೆಲಸಕ್ಕೆ ಹೋಗಂಗಿಲ್ಲ. ಮಾರ್ಕೆಟ್ ಪ್ರೈಸ್ 500 ರೂಪಾಯಿ ಇದ್ರೆ ನಾನು 50 ರೂಪಾಯಿ ಕೊಡ್ತೀನಿ, 40 ರೂಪಾಯಿ ಕೆಲಸ ಮಾಡಬೇಕು, ಇಲ್ಲಿ ಓಡೋಗುವಂಗಿಲ್ಲ. ಮೇಡಮ್ ಮೇಡಮ್ ನಿಮ್ ವಾಯ್ಸ್ ನಂಗೆ ಏನು ಕೇಳಿಸ್ತಾ ಇಲ್ಲ. ಸರ್ ನಮಸ್ತೆ ಸರ್. ಮೇಡಮ್ ಹೇಳಿ. ಅದೇ ಬಾಂಡೆಡ್ ಲೇಬರ್ಗೆ ಬಿಫೋರ್ ಎಷ್ಟು ಕೊಡ್ತಿದ್ರು ಸರ್ ಮುಂಚೆ? ಬಾಂಡೆಡ್ ಲೇಬರ್ಗೆ ಬಿಫೋರ್ ಎಷ್ಟು ಕೊಡ್ತಿದ್ರು ಅಂತ ಕೇಳ್ತಿದ್ದೀರಾ? ದಟ್ ಐ ಹ್ಯಾವ್ ಟು ಚೆಕ್ ಮೇಡಮ್ ಒನ್ಸ್. I'll check and update you. When I'm doing this survey ಮಾಡಬೇಕಾದ್ರೆ I'll update you on that one. Okay? Super, sir. And then So can you send again budget and survey PDF, sir, so that we have the handouts? It will be shared, madam. It will be shared, madam. No problem. So we can have the handouts when you're doing the. Yeah, madam. I'll share that. I'll share that one. Okay. Okay, sir. Sir, ಅದು ನನ್ನ ಗುರುತು ಇದೆಯಲ್ಲ ಸರ್, ಇಟ್ಸ್ ಫಾರ್ ಕಲ್ಯಾಣ ಕರ್ನಾಟಕ ಅಂಡ್ ಇಟ್ಸ್ ಲೈಕ್ ಎ ದಿಶಾಂಕ್ ಆಪ್ ಸರ್. ದಿಶಾಂಕ್ ಇಸ್ ಜಸ್ಟ್ ನಿಮಗೆ ಸರ್ವೆ ತರ ಬರ್ತಷ್ಟೇ ಅಲ್ವಾ ಅದು? You wrote something there, sir. Digilocker, not Digilocker. Okay. Digilocker, okay. So can you highlight on Digilocker app, sir, like for what it is exactly? No, this is the aspect of India where basically you will have all of your documents in digital format easily downloadable. You go there, enter your Aadhaar number, automatically seed agi nimge nimda Aadhaar card irbodu, nimda DL irbodu, marks card irbodu, everything will come there automatically. Okay, sir. Okay. Nanjundappa report 2002 ಬಂದಿತ್ತು, ಕರೆಕ್ಟಾ ಸರ್? Yes, sir. ಸೊ ಎಷ್ಟು ಇಂಡಿಕೇಟರ್ ತಗೊಂಡಿದ್ರಪ್ಪ ಅವರು? 35 parameters. 35 ಪ್ಯಾರಾಮೀಟರ್ಸ್ ತಗೊಂಡಿದ್ರು. ಆಮೇಲೆ CCDI ಅಂತ ಒಂದು ಇಂಡಿಕೇಟರ್ ತಗೊಂಡ್ಬಂದಿದ್ರು. ಅದರಲ್ಲಿ ಬ್ಯಾಕ್ವರ್ಡ್, ಮೋರ್ ಬ್ಯಾಕ್ವರ್ಡ್, ಮೋಸ್ಟ್ ಬ್ಯಾಕ್ವರ್ಡ್ ಅಂತೆಲ್ಲ ಮಾಡಿದ್ರು. ಕರೆಕ್ಟ್ ಓದಿದೀವ ನಾವು ಇದನ್ನ? Now it says it's almost 20 to 23 years ಆಗೋಯ್ತು that this Nanjundappa committee has come and report ತಗೊಂಡು ಅದ್ರ ಇಂಪ್ಲಿಮೆಂಟೇಷನ್ ಎಲ್ಲ ಮಾಡಿದೀವಿ. Now we will be constituting. They do not say we say a new committee will be constituted to look into the changes post Nanjundappa and to develop indicator. Are you getting it, sir? Yes, sir. So ಇದು ಮೊನ್ನೆ ಕೂಡ ಬಂದಿದೆ ಕ್ವಶನ್, ಇದು Nanjundappa ಕಮಿಟಿ ಮೇಲೆ ಆ 35 ಇಂಡಿಕೇಟರ್ಸ್ ಯಾವ್ಯಾವ್ದ್ರ ಮೇಲೆ ಯೂಸ್ ಮಾಡಿದ್ದಾರೆ, ಅಗ್ರಿಕಲ್ಚರ್ಗೆ ಎಷ್ಟು, ಇಂಡಸ್ಟ್ರಿಗೆ ಎಷ್ಟು, ಎಕ್ಸೆಟ್ರಾ ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ಸೊ please look into Nanjundappa ವರದಿ report also once. Done? Hello. Okay, sir. Yes, sir. Please look into Nanjundappa ವರದಿ also once. But CCDI ಅಂದ್ರೆ ಏನು, ಆ ಪಾಯಿಂಟ್ 8 ನಾನು ಎಕಾನಮಿ ಮಾಡಿರ್ಬೇಕಲ್ಲ ಪಾಠ ಇದು? ಸರ್ ಮೇನ್ಸ್ ಮಾಡ್ಬೇಕಾದ್ರೆ ಮಾಡಿದ್ರಿ? ಮಾಡಿದೀನಿ. ಓಕೆ, ಸೂಪರ್ ಸರ್. ಡನ್. ಸೊ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಮಾಡಬೇಕಾದ್ರೆ
ಎಸ್ ಸರ್, ಅದು ಇನ್ನು ಅರ್ಬನ್ ಡೆವಲಪ್ಮೆಂಟ್ ಅಲ್ಲಿ ನಥಿಂಗ್ ಮಚ್ ಇಯರ್. ದೇ ಸಿಂಪ್ಲಿ ಸೇ ಬೆಂಗಳೂರಲ್ಲಿ ಒಂದು 250 ಮೀಟರ್ ಇರುವಂತ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ತಾರಂತೆ, ವಿಚ್ ವಿಲ್ ಬಿಕಮ್ ಟೂರಿಸ್ಟ್ ಅಟ್ರಾಕ್ಷನ್. 250 ಮೀಟರ್ಸ್ ಹೈ ಸ್ಕೈ ಡೆಕ್ ತರ ಏನೋ ಕಟ್ತೀವಿ ಅಂತಾರೆ. ದಟ್ ಈಸ್ ನಾಟ್ ಎ ಕ್ವಶನ್ ದಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದೇರ್. ಅಲ್ಲಿಂದೇನೋ ಬರೋದಿಲ್ಲ. ಅಂಡ್ ದೆನ್ ಇನ್ ಯಾವ್ದು ಲೈಕ್ ಐ ಡೋಂಟ್ ಸಿ ಎನಿ ಕ್ವಶನ್ ಇನ್ ರೂರಲ್ ಡೆವಲಪ್ಮೆಂಟ್, ಅರ್ಬನ್ ಡೆವಲಪ್ಮೆಂಟ್, ಎಕ್ಸೆಟ್ರಾ ಎಕ್ಸೆಟ್ರಾ. ನೌ ಕಮಿಂಗ್ ಟು ಎನರ್ಜಿ. Sir, what about this Haribu Kendras? ಯಾವುದು ಮೇಡಮ್? Seva Sindhu services. Rural development. ಸೇವಾ ಸಿಂಧು ಅಲ್ಲಿ ಏನ್ ಮಾಡಿದ್ದಾರೆ ಅವ್ರು? ದೇರ್ ನಥಿಂಗ್ ಮಚ್ ಅಲ್ಲ, ಏನು ಡ್ರಾಸ್ಟಿಕ್ ಆಗಿ ಚೇಂಜ್ ಮಾಡಿಲ್ಲ ಅವ್ರು ಅದರಲ್ಲಿ. Most important mantra. Can you come again? Most important mantra. Mention. ಅಲ್ಲ, ಮೋಸ್ಟ್ ಇಂಪಾರ್ಟೆಂಟ್ ನನಗೆ ಅರ್ಥ ಆಗಿಲ್ಲ ಮೇಡಮ್. Sir, ಇದು automation, what? renewal of trade license ಇವೆಲ್ಲ ಇದೆಲ್ಲ ಮೆನ್ಷನ್ ಮಾಡ್ಲಿಲ್ವಲ್ಲ ನೀವು, ಅದಕ್ಕೆ ಕೇಳ್ತೀನಿ. ಎಲ್ಲಿ ಮೇಡಮ್, ಎಲ್ಲಿದೆ ಅದೆಲ್ಲ? Haribu Kendras in rural development and panchayat. ಅದು ಸರ್ವೇಲಿ ಇದೆಯಾ, ಬಜೆಟ್ ಅಲ್ಲಿ ಇದೆಯಾ ಅಮ್ಮ? ಬಜೆಟ್ ಏನ್ ಕೊಟ್ಟಿದ್ದಾರೆ ಅವ್ರ ಬಜೆಟ್ ಅಲ್ಲಿ? Sir, 120 crores for strengthening Haribu Kendras and Bapuji Seva Kendras, automatic renewal of trade licenses, etc. Correct, but how do you make a question on that one in prelims? Okay. Correct alwa? 120 crores ಕೊಟ್ಟಿದ್ದಾರೆ. We cannot make a question out of it ಅಲ್ಲ. That is why we focus only on where questions can be made. Okay, that's right. Clear? Yeah. ಎನರ್ಜಿಗೆ ಅಂತ ಬಂದ್ರೆ ನ್ಯೂ ಸ್ಕೀಮ್. ಹೌ ಮಚ್ ಸರ್? ಎಷ್ಟು ಯೂನಿಟ್ ಕೊಡ್ತಿದಾರಪ್ಪ? 200 ಯೂನಿಟ್ ಸರ್. 200 ಗೃಹ ಜ್ಯೋತಿ 200 ಯೂನಿಟ್ ಕೊಡ್ತಾ ಇದ್ದಾರೆ. ಅಂಡ್ ದೆನ್ ಇಟ್ ಗೋಸ್ ಆನ್ ಟು ಸೇ, ಯಾರು ದೋಸ್ ಹೂಸೋಎವರ್ ಇಸ್ ಕನ್ಸ್ಯೂಮಿಂಗ್ ಲೆಸ್ ದೆನ್ 48 ಯೂನಿಟ್ಸ್ ಏನ್ ಕನ್ಸ್ಯೂಮ್ ಮಾಡ್ತಿದ್ದಾರೆ ಅವ್ರಿಗೆ ಮೊದಲು 10% ಅಂತ ಕೊಡ್ತಾ ಇದ್ರು. ನಾವು ದಿಸ್ 10% ನ ತೆಗೆದಾಕ್ಬಿಟ್ಟು ದೇ ಹ್ಯಾವ್ ಮೇಡ್ ಇನ್ ಎಕ್ಸ್ಟ್ರಾ 10 ಯೂನಿಟ್ಸ್ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಇನ್ನೊಂದ್ಸಲಿ ಹೇಳಿ ಸರ್. ಇದು ಮೇಡಮ್ 48 ಯೂನಿಟ್ಸ್ ಅನ್ನ ಕೆಳಗಡೆ ಯಾರು ಯೂಸ್ ಮಾಡ್ತಾ ಇದ್ರು ಅವ್ರಿಗೆ ಮೊದಲು 10%. ಹಲೋ ಸರ್, ಹೇಳಿ ಸರ್. 10% ಅಂತ ಕೊಡ್ತಾ ಇದ್ರು. ಅಂದ್ರೆ ಇವಾಗ 10% ತಗೊಂಡ್ರೆ ಮೇ ಬಿ 5 ಯೂನಿಟ್ಸ್ ಬರುತ್ತೆ ಅವ್ರಿಗೆ, 48 ಗಿಂತ ಕಡಿಮೆ ಇರೋರಿಗೆ. ಅದೇ ಇವಾಗ 10% ಮಾಡೋ ಬದಲು ವಿ ವಿಲ್ ಪ್ರೊವೈಡ್ 10 ಯೂನಿಟ್ಸ್ ಎಕ್ಸ್ಟ್ರಾ. ಅಂದ್ರೆ ನೀನ್ ಎಷ್ಟನ್ನ ಯೂಸ್ ಮಾಡಪ್ಪ, 38 ಯೂಸ್ ಮಾಡಿದೆ ಅಂತ ಇಟ್ಕೊಳ್ಳಿ. ಮೊದಲು ಯು ವುಡ್ ಹ್ಯಾವ್ ಗಾಟ್ 3.8 ಯೂನಿಟ್ಸ್ ಎಕ್ಸ್ಟ್ರಾ, ಯು ವುಡ್ ಹ್ಯಾವ್ ಗಾಟ್ 41. ಅದೇ ಇವಾಗ ಏನ್ ಮಾಡ್ತಿದ್ದಾರೆ, ಯು ಕ್ಯಾನ್ ಗೋ ಅಪ್ ಟು 48 ಅಂತ ಹೇಳ್ತಿದ್ದಾರೆ. 10 ಯೂನಿಟ್ಸ್ ಎಕ್ಸ್ಟ್ರಾ ಕೊಡ್ತಿದ್ದಾರೆ. ಕ್ಲಿಯರ್ ಸರ್. ಸೂಪರ್. ಅಂಡ್ ದೆನ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ಲೈಮ್ ದಟ್ ಇಟ್ ಇಸ್ ಗೋಯಿಂಗ್ ಟು ಮೇಕ್ ಇಸ್, ಕರ್ನಾಟಕದಲ್ಲಿ ರಿನ್ಯೂಯಬಲ್ ಎನರ್ಜಿ ಏನಿದೆ ದಟ್ ಕನ್ಸ್ಟಿಟ್ಯೂಟ್ಸ್ 63% ಅಂತ ಹೇಳ್ತಾ ಇದೆ. ಸೊ ವಾಟ್ ಈಸ್ ದಟ್ 63%? ಹೌ 63%? ಹೈಡಲ್ ಎಷ್ಟು, ಮಿನಿ ಹೈಡಲ್ ಎಷ್ಟು, ವಿಂಡ್ ಎಷ್ಟು, ಸೋಲಾರ್ ಎಷ್ಟು? ದಟ್ ವಿ ವಿಲ್ ಸಿ ವೆನ್ ವಿ ಗೋ ಟು ಎಕನಾಮಿಕ್ ಸರ್ವೆ. ಓಕೆ, ಎನರ್ಜಿ ಚಾಪ್ಟರ್ ಮಾಡಬೇಕಾದ್ರೆ ಐ ಡಿಸ್ಕಸ್ ದಿಸ್ ಇನ್ ಡೀಟೇಲ್. ಬಟ್ ರಿಮೆಂಬರ್ ದಟ್ ದ ಹೈಯೆಸ್ಟ್ ಸೋರ್ಸ್ ಇಸ್ 63% on the renewable energy. Done? Done, sir. Super, sir. ಅಲ್ಲಿಗೆ we are done with majority of the things with respect to energy. ಇನ್ನು 4-5 ಸೆಕ್ಟರ್ ಇದೆ ಸರ್. ಐ ವಿಲ್ ಟೇಕ್ ದಟ್ ಒನ್ tomorrow. ಇನ್ನು 4-5 ಸೆಕ್ಟರ್ ಮಾಡಿ from tomorrow I will start with the economic survey, the first chapter which is state income and prices. Okay? Okay, sir. Yes, sir. But can you share survey also, sir? Please. Yeah, madam. I'll share everything. Okay. So before I wind up the class, 3 pillars of Karnataka development. Justice, equality, justice and equality and fraternity. Super. Karnataka economy is expected to constant list to current list. Constant 6.6, current 10.2. 10.2. Base year for constant. 2011-12. sir. 11-12. Okay. Sir. As on September 2023, Karnataka had a FDI inflow of $2.8 billion. 2.8 billion. 2.8 billion. Correct? Billion. Correct. Correct, sir. Super, sir. Next.
Agriculture Authority will be headed by CM. CM, sir. CM. Super. ESCAP has been launched by UAS. Raichur, sir. University of Agriculture Science, Raichur. US Agriculture Sciences, Raichuru. Super. And then Kriya Yojana is related to ಇದು ಸರ್ ರೈನ್ ವಾಟರ್ ಇರಿಗೇಷನ್. rainwater harvesting. Okay. Done. Super, sir. A new spice park will be established at ಚಿಕ್ಕಮಂಗಳೂರು. Chikmagalur. Super. Two biggest cocoon markets in Asia. Ramnagar and Ramnagar and Shidlಘಟ್ಟ. Shidlಘಟ್ಟ. Okay. Plus Bivoltine ಗೆ ಎಷ್ಟು 30 rupees per kg. 30 rupees per kg. 10 ಇತ್ತು 30 ಆಗಿದೆ. 10 ಇತ್ತು 30 ಆಗಿದೆ. ಸೂಪರ್. ಇಂಡಿಜಿನಸ್ ಬ್ರೀಡ್ಸ್ ಯಾವ್ಯಾವುದು? Amrut Mahal, Allikar and Krishna Valley, Malnad Gidda. But we will say from the budget point of view, it is Amrut Mahal, Allikar, Hillary, sir. Hillary. Super. Next ಇನ್ಯಾವ್ದಿದೆ ನಮ್ದು ದ ಸ್ಕೀಮ್ಸ್. ಈ ಮತ್ಸ್ಯಾಶಯ ಕಿರಣ್ ಅಂತ ಏನಿದೆಯಲ್ಲ ಪ್ರೋಗ್ರಾಮ್, ಅದಕ್ಕೆ ಸ್ಟೇಟ್ ಗವರ್ಮೆಂಟ್ ಎಷ್ಟು ಕೊಡ್ತದೆ, ಅದೇನ್ ಸ್ಕೀಮು, ಅದು ಏನಕ್ಕೆ ಕೊಡ್ತಾ ಇದೆ? Sir, ಅದು pension to the fishermen, sir. ಕೊಡ್ತಾ ಇದ್ದಾರೆ ಸರ್ 3000 rupees for unseasonal ಗೆ ಸರ್. 3 months ಮತ್ಸ್ಯಾಶಯ ಕಿರಣ್ ಸ್ಕೀಮ್ ಏನಿದೆ 3 months ಕೊಡ್ತಾರೆ, ಕರೆಕ್ಟಾ? ಕಾಂಪೆನ್ಸೇಷನ್. Yes, sir. ಅದಕ್ಕೆ ಗವರ್ಮೆಂಟ್ ಎಷ್ಟು ಕೊಡ್ತದೆ ಇವಾಗ? 3000. 3000 ಮಾಡಿದ್ದಾರೆ, ಕರೆಕ್ಟಾ ಸರ್? ಸೂಪರ್. ಕರ್ನಾಟಕ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೈಸಸ್. ಕರ್ನಾಟಕ ಕಾಸ್ಟ್ ಅಂಡ್ ಪ್ರೈಸಸ್ ಬರಲ್ಲ ಇಲ್ಲಿ. ಕರ್ನಾಟಕ ಅಗ್ರಿಕಲ್ಚರ್ ಪ್ರೈಸ್ ಕಮಿಷನ್. ಪ್ರೈಸ್ ಕಮಿಷನ್. ಕರ್ನಾಟಕ ಅಗ್ರಿಕಲ್ಚರ್ ಪ್ರೈಸ್ ಕಮಿಷನ್ ಎಷ್ಟು ಕ್ರಾಪ್ ಪೇ ಮಾಡಿದೆ ಕೊಡೋದಕ್ಕೆ? 26. ಓಕೆ. ಈ C2 ಫಾರ್ಮುಲಾ ಕೊಟ್ಟಿದ್ದೆ ಯಾರು? C2 + 50%. ಸ್ವಾಮಿನಾಥನ್. ಈ C2 includes what? C2 is equal to input plus family labor plus rent on the land, sir. Rent of capital investment. Rental land or capital. Yes, sir. Okay. Super. Yes. And then 4 river valley projects that we discussed. ಮೇಕೆದಾಟು, ಎತ್ತಿನಹೊಳೆ, Upper Bhadra. ಮಹದಾಯಿ ಆರ್ ಕಳಸಾ ಬಂಡೂರಿ, ಕರೆಕ್ಟಾ? And Upper Bhadra. ಕಾಸ್ಟ್ ಅಂದ್ರೆ ಏನ್ ಬರುತ್ತೆ ಸರ್? ಮೇಡಮ್ C2 ಅಲ್ಲಿ ಕಾಂಪ್ರಿಹೆನ್ಸಿವ್ ಕಾಸ್ಟ್ ಅಂದ್ರೆ ಏನ್ ಬರುತ್ತೆ? The name itself is comprehensive. C2, CC. That's why we call it as comprehensive cost. C2. C2 means A2 plus family labor plus rent on land. Family labor plus capital. Okay. Then we went on to see what is called as mood scheme bantu. Ganita. ಗಣಕ ಮರುಸಿಂಚನ, ನಾವು ಮನುಜರು. ಗಣಿತ ಗಣಕ ಮರುಸಿಂಚನ, ನಾವು ಮನುಜರು. ಅವೇನೇನ್ ಮಾಡ್ತಾವ? 3 ಒಂದು ಸೇರಿ ಬಿಡಿ. ಸರ್, ಗಣಿತ ಗಣಕ ಬಂದ್ಬಿಟ್ಟು 3rd to 5th ಸ್ಟ್ಯಾಂಡರ್ಡ್ ಲೈಕ್ ಮ್ಯಾಥ್ಸ್ ಅಂದ್ರೆ ಮ್ಯಾಥ್ಸ್ ತರ ಮಾಡ್ತಾರೆ. ಮ್ಯಾಥ್ಸ್. Yes, sir. And ಮರುಸಿಂಚನ ಬಂದ್ಬಿಟ್ಟು 6th and 7th ಸ್ಟ್ಯಾಂಡರ್ಡ್ ಲೈಕ್ ಯಾರು ಲ್ಯಾಗಿಂಗ್ ಇದಾರಲ್ಲ ಅವ್ರಿಗೆ ಮತ್ತೆ ಟೀಚ್ ಮಾಡೋದು. who are lagging for them. ನಾವು once again teach them who are lagging. ನಾವು ಮನುಜರು ಬಂದ್ಬಿಟ್ಟು 2 hours per week ಡಿಬೇಟ್ ಅಥವಾ ಡಿಸ್ಕಷನ್. 2 hours per day. Yes, sir. No, sir, per week. 2 hours per week. Super, sir. Super, sir. ಬೇರು ಚಿಗುರು. Sir, alumni development. For development of schools. Alumni contribute to their own contribution by the alumni by the government students. Verena? mentorship to the college students. Mentorship. Super. In a chemotherapy and all, I'm not taking it up once again. So VRDL illappa establish ಮಾಡ್ತಾ ಇದೀವಿ. KIMS ಕೊಡಗು medical science for viral infection. For viral infection. Viral research diagnostic laboratory. Super, sir.
ಅನುಪಾಲನಾ ಗೃಹ. Mentally challenged ಮೆಂಟಲಿ ಚಾಲೆಂಜ್ಡ್ ವುಮೆನ್ಗೆ ಹೌಸಿಂಗ್ ಫೆಸಿಲಿಟೀಸ್. Destitutes. Super. Maitri scheme is related to ಟ್ರಾನ್ಸ್ಜೆಂಡರ್ಗೆ 800 ಇದ್ದಿದ್ದು 1200 ರೂಪಾಯಿ ಕೊಡೋದು. 800 ಇದ್ದು 1200 ರೂಪಾಯಿ ಕೊಡೋದು. ಓಕೆ, ಸೂಪರ್. ಅಂಡ್ ದೆನ್ ಈ ಸ್ಕೂಲ್ಸ್ ಎಲ್ಲ ಏನಿದೆ ಅಲ್ಲ ಅದು ಗೊತ್ತಿದೆ ಅನ್ಕೊಂತೀನಿ. ಐ ಆಮ್ ನಾಟ್ ಗೋಯಿಂಗ್ ಟು ರಿಪೀಟ್ ದಟ್ ಒನ್ ಒನ್ಸ್ ಅಗೇನ್. ಸೊ ಸ್ಕ್ರೀನು ಅದನ್ನ ಬೇಕಾದ್ರೆ ನಾಳೆ ರಿವಿಷನ್ ಮಾಡಿಸ್ಕೊಡ್ತೀನಿ, ಬಿಕಾಸ್ ಇಟ್ಸ್ ಆಲ್ರೆಡಿ 7:45. ನಾಳೆ ಬೇಕಾದ್ರೆ ದ ಸ್ಮಾಲ್ ಪೋರ್ಷನ್ ಇನ್ನೊಂದ್ಸತಿ ರಿವಿಷನ್ ಮಾಡ್ಕೊಡ್ತೀನಿ. ಸೊ ಎಲ್ಲಿ ಕ್ವಶನ್ಸ್ ಬರುತ್ತೆ ಅಂಡ್ ಅದನ್ನ ನೋಡ್ಕೊಡಿ ಸರ್. ಇದು ಟೋಟಲಿ ಸಪರೇಟ್ ಮಾಡ್ತೀನಿ. ಈ ತರ ಇದೆ, 3-4 ಪೀಸಸ್ ಮಾಡಿದೀನಿ. ಓಕೆ, ಕ್ವಶನ್ ಬಂದ್ರೆ ಇಲ್ಲಿಂದ ಬರ್ಬೋದು. ಇದ್ರ ಬಗ್ಗೆ ಅಟ್ಲೀಸ್ಟ್ ನಿಮ್ ಇಫ್ ಯು ಆರ್ ಏಬಲ್ ಟು ಕಾಮೆಂಟ್ ಸಮಥಿಂಗ್ ಅಂದ್ರೆ ಹ್ಯಾಪಿ ಓನ್ಲಿ. ಕ್ಲಿಯರ್? ಎಸ್ ಸರ್, ಥ್ಯಾಂಕ್ಸ್ ಸರ್. ಸರ್ ಒನ್ ಡೌಟ್ ಸರ್, ಇದರಲ್ಲಿ ನಂಬರ್ಸ್ ಅದು ಆ ತರದ್ ಏನು ಕೇಳೋದಿಲ್ವಲ್ಲ ಸರ್ ಎಕ್ಸಾಮ್ ಟೈಮ್ ಅಲ್ಲಿ? ನಂಬರ್ಸ್ ಇಲ್ಬೇಕು, ನಾನೇ ಕೊಟ್ಟಿದ್ದೀನಿ. ಇದು ನಂಬರ್ ಬೇಕು ಕೊಟ್ಟಿದ್ದೀನಿ, ಇದು ನಂಬರ್ ಬೇಕು ಕೊಟ್ಟಿದ್ದೀನಿ. ಆ ತರ ಅಲ್ಲ ಸರ್, ಬಜೆಟ್ ಅಲ್ಲಿ ಸರ್ ಎಷ್ಟು ಕೊಟ್ಟಿದ್ದೀವಿ ಇಲ್ಲಲ್ಲ, ಯು ಮೀನ್ ಈ ಸ್ಕೀಮ್ ಎಷ್ಟು ಕೊಟ್ಟಿದ್ದೀವಿ ಆ ಸ್ಕೀಮ್ ಎಷ್ಟು ಕೊಟ್ಟಿದ್ದೀವಿ ಅಂತ ಅಲ್ಲ. ಇಲ್ಲ ಅದು ಬೇಡ, ಅದು ಬೇಡ ಸರ್, ಅದೇನು ಬೇಡ ಅಲ್ವಾ ಸರ್? ಅದೇನು ಬೇಡ. ವೆನ್ ಐ ಗೋ ಟು ಸರ್ವೆ ಅಲ್ಲಿ ನಾನು ಹೇಳ್ತೀನಿ, ಸರ್ವೆನಲ್ಲಿ ವೆನ್ ಐ ಗೋ ಟು ಸರ್ವೆ ಅಲ್ವಾ, ಅಲ್ಲಿ ದೇರ್ ಇವಾಗ ಸೇ ಫಾರ್ ಎಕ್ಸಾಂಪಲ್ ಇವಾಗ ಸೋಷಿಯಲ್ ಸೆಕ್ಟರ್ಗೆ ಎಷ್ಟು ಕೊಟ್ಟಿದ್ದೀವಿ, ಅಗ್ರಿಕಲ್ಚರ್ಗೆ ಎಷ್ಟು ಕೊಟ್ಟಿದ್ದೀವಿ, ಫಿಶರಿಗೆ ಎಷ್ಟು ಕೊಟ್ಟಿದ್ದೀವಿ, ಟೋಟಲ್ ಬಜೆಟ್ ಅಲ್ಲಿ ಅದು ಎಷ್ಟು ಕೊಟ್ಟಿದೀವಿ ಅಂತ ಅದು ಬೇಕಾಗುತ್ತೆ ನಮ್ಗೆ. ಸೆಕ್ಟರಲ್ ಕಾಂಪೋಸಿಷನ್ ಅಂತ ಏನ್ ನೋಡ್ತೀವಲ್ಲ ನಾವು, ಅದು ಬೇಕಾಗುತ್ತೆ ನಮ್ಗೆ. ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇವಾಗ ಯಾವ್ದೋ ಕಾಲೇಜ್ ಕಟ್ಟೋದಕ್ಕೆ 100 ಕೋಟಿ ಕೊಟ್ವಿ, ಹಾಸ್ಟೆಲ್ ಕಟ್ಟೋದಕ್ಕೆ 200 ಕೋಟಿ ಕೊಟ್ವಿ. ಹೌ ಮೆನಿ ನಂಬರ್ಸ್ ವಿ ಕ್ಯಾನ್ ಮಗ್ ಅಪ್? ದಟ್ ಇಸ್ ಅ ಥಿಂಗ್ ಸರ್. ಅದು ಬೇಡ. ನೋಮ್ಯಾಡಿಕ್ 23 ನೋಮ್ಯಾಡಿಕ್ ಸ್ಕೂಲ್ಸ್ ಮಾಡಿದ್ರು 20% ಸೀಟ್ಸ್ ಅಲೋಕೇಶನ್ ಆ ತರದೇನು ನಂಬರ್ಸ್ ಎಲ್ಲ ಬೇಡ. ಇಲ್ಲ ಅವೆಲ್ಲ ಏನು ಬೇಡ ಸರ್, ಅವೆಲ್ಲ ಏನು ಬೇಡ. ಸೊ ಬೇರೆಯವ್ರ ನಂಬರ್ಸ್ ಏನಿದೆ ಅಲ್ಲಿ ನಾನೇ ಕೊಟ್ಬಿಡ್ತೀನಿ ನಂಬರ್ಸ್. ಸೆಕ್ಟರಲ್ ಕಾಂಪೋಸಿಷನ್ ಫಾರ್ ಎಕ್ಸಾಂಪಲ್ GDP ಆಫ್ ದ ಹೈಯೆಸ್ಟ್ ಡಿಸ್ಟ್ರಿಕ್ಟ್ಸ್ ಅಂತ ಕೇಳ್ತಾರೆ. ಫಸ್ಟ್ ಬೆಂಗಳೂರು ಆದ್ಮೇಲೆ ಬೆಳಗಾವಿ, ವಿಜಯಪುರ, ಈ ತರ ಗುರ್ತಿಟ್ಕೊಳ್ಳೋಣ. ವಾಟ್ ಈಸ್ ದ GDP ಆಫ್ ಬೆಂಗಳೂರು ದಟ್ ವಿ ಕ್ಯಾನಾಟ್ ರಿಮೆಂಬರ್. ಕರೆಕ್ಟ್ ಅಲ್ವಾ? ಸೊ ವಿ ವಿಲ್ ಸಿ. ಓಕೆ ಸರ್, ಇಷ್ಟು ಸಾಕು. ಸೊ ಹೋಪ್ ಎಲ್ಲರಿಗೂ ಅರ್ಥ ಆಯ್ತು. ವಾಸ್ ಐ ಟೂ ಫಾಸ್ಟ್ ಆರ್ ಇಸ್ ಇಟ್ ಓಕೆ ಸರ್? ಇಷ್ಟು ಮಾಡೋದು ಸಾಕಲ್ಲ ಸ್ಪೀಡು? ಸರ್ ಇಟ್ ಈಸ್ ಓಕೆ. ಓಕೆ ಅಲ್ಲ? ಫೈನ್ ಸರ್. ಸೊ ಸಿ ಯು ಆಲ್ ಟುಮಾರೋ ವಿತ್ ದ ನೆಕ್ಸ್ಟ್ ಕ್ಲಾಸ್ ಸರ್. ಥ್ಯಾಂಕ್ ಯು. Thank you, sir. Thank you, sir. Thank you, ma'am. Thank you, ma'am. Thank you, ma'am. Thank you, sir. Thank you, sir. Thank you, ma'am. Thanks, everyone. Thank you, sir. Thank you, ma'am.